ಎಸ್ ದಿಕ್ಸೂಚಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ. ನಾವು ಮತ್ತೊಂದು ಕಂತನ್ನು ತೆಗೆದುಕೊಂಡು ಬಂದಿದ್ದೀವಿ ಸ್ಯಾಂಡಲ್ವುಡ್ ಬಗ್ಗೆ ಮತ್ತು ಡ್ರಗ್ ಮಾಫಿಯಾದ ಬಗ್ಗೆ. ಇದು ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಮಲಯಾಳಂ ಚಿತ್ರರಂಗ ಕೂಡ ವ್ಯಾಪಿಸಿದೆ ಅನ್ನೋ ಮಾತುಗಳು ಅನ್ನೋ ಸಾಕ್ಷ್ಯಾಧಾರಗಳು ಈಗ ಲಭ್ಯ ಆಗ್ತಾ ಇದೆ. ಜೊತೆಗೆ ಇದು ಕೇವಲ ನಾವೇನು ಮೇಲ್ನೋಟಕ್ಕೆ ಒಂದಷ್ಟು ಜನ ಹೆಸರುಗಳು ಬರ್ತಾ ಇತ್ತು ಅಷ್ಟು ಮಾತ್ರವಲ್ಲ, ಇನ್ನೂ ಒಂದಷ್ಟು ಜನ ಇದರಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದರ ಜೊತೆಗೆ ಹೋಮ್ ಮಿನಿಸ್ಟ್ರಿ ಇವತ್ತೊಂದು ಮಾತು ಹೇಳಿದರೆ SIT ಮಾಡುವಂಥ ಅವಶ್ಯಕತೆ ಇಲ್ಲ, CCBI ಇದರ ತನಿಖೆ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ರಾಗಿಣಿ ಅವರ ಬಾಯ್ ಫ್ರೆಂಡ್ ಅಂತ ಏನು ಕರೆಯಲಾಗುತ್ತೆ ಅವ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ಜೊತೆಗೆ ಇನ್ನೊಂದಷ್ಟು ಆ್ಯಕ್ಟರ್ಸ್ಗಳ ಬಾಯ್ ಫ್ರೆಂಡ್ಗಳು, ಸೋ ಕಾಲ್ಡ್ ಬಾಯ್ ಫ್ರೆಂಡ್ಗಳಿಗೆ ಕೂಡ ಕಷ್ಟ ಎದುರಾಗುತ್ತೆ. ಅವ್ರ ಮೂಲಕ ಈ ಎಲ್ಲ ಆ್ಯಕ್ಟರ್ಗಳನ್ನ ಕೂಡ CCBIಗೆ ಕರೆಯಲಾಗುತ್ತೆ ಅನ್ನೋ ಮಾತುಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕುತೂಹಲಕರವಾಗಿದೆ ಬೆಳವಣಿಗೆಗಳು, ಏನೆಲ್ಲ ಆಗುತ್ತೆ ನೋಡೋಣ. ಒಟ್ಟಿನಲ್ಲಿ ಈ ಒಂದು ಟೇಂಟೆಡ್ ಏನು ವಸ್ತು ಇದೆ, ಈ ಒಂದು ಡ್ರಗ್ ಅನ್ನೋದು, ಇದಕ್ಕೆ ಕಡಿವಾಣ ಬೀಳೋದಾದರೆ ಬಹುಶಃ ಎಲ್ಲ ಬೆಳವಣಿಗೆಗಳನ್ನ ವೆಲ್ಕಮ್ ಮಾಡ್ಬೋದು. ಸೊ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ನೋಡೋಣ. ಸೊ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಕಾನೂನಾತ್ಮಕವಾಗಿ ಮಾತಾಡಲು ಈ ವಿಚಾರದ ಬಗ್ಗೆ, ಅಂದರೆ ಡ್ರಗ್ಸ್ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಯಾವ ರೀತಿ ಕಾನೂನಿತ್ತು ಮತ್ತು ಹೇಗಿದೆ, ಯಾವುದು ಐಡಿಯಲ್ ಅನ್ನೋದ್ರ ಬಗ್ಗೆ ಮಾತಾಡಲು ಹಿರಿಯ ವಕೀಲರಾಗಿರುವಂತಹ KV ಧನಂಜಯ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಸರ್, ನಮಸ್ಕಾರ. ಇದರ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡಲು ನಮ್ಮೊಂದಿಗೆ ಅಂದರೆ ಚಿತ್ರರಂಗ ಮತ್ತು ಮಾಡೆಲಿಂಗ್ ಮೂಲದಿಂದ ಬಂದಿರುವಂಥ ಸಂಹಿತಾ ವಿನ್ಯಾ ನಮ್ಮೊಂದಿಗಿದ್ದಾರೆ. ನಿಮ್ಗೆ ಕೂಡ ಸ್ವಾಗತ ಸಂಹಿತಾ ಅವರೇ, ನಮಸ್ಕಾರ. ಇದರೊಂದಿಗೆ ನಮಗೆ ಹಿರಿಯ ನಟಿ ಶ್ರುತಿ ಅವರು ಕೂಡ ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಕ್ಕೆ ಬರಲಿದ್ದಾರೆ. ಅವರ ಪರ್ಸ್ಪೆಕ್ಟಿವನ್ನು ಅವರು ಹೇಳಿದ್ದಾರೆ. ಮತ್ತು ಯುವ ನಟ ಆರು ಗೌಡ ನಮ್ಮೊಂದಿಗೆ ಸ್ಕೈಪ್ ಮೂಲಕ ಜಾಯ್ನ್ ಆಗಲಿದ್ದಾರೆ. ಮೋಹಕ ಮಾದಕ ಸಮಾಜಕ್ಕೆ ಕಂಟಕ, ಸ್ಯಾಂಡಲ್ವುಡ್ ವಿರುದ್ಧ ಕೇಳಿಬಂದಿರುವ ಈ ಗಂಭೀರ ಆರೋಪಗಳಿಗೆ ಸಾಕ್ಷಿ ಪುರಾವೆಗಳು ನಿಮ್ಮ ಕಣ್ಣೆದುರುಗಡೆ ಬಹಿರಂಗವಾಗ್ತಾ ಇವೆ. ಡ್ರಗ್ಸ್ ದಂಧೆಯ ಆಳ ಅಗಲ ಹುಡುಕುತ್ತಾ ಹೋದರೆ ಪ್ರಭಾವಿಗಳ ಮನೆ ಮುಂದೆ ಇದು ಬಂದು ನಿಲ್ತಾ ಇದೆ. ಸೊ ಅದು ರಾಜಕೀಯ ಪ್ರಭಾವಿಗಳಿರ್ಬೋದು ಅಥವಾ ಸಿನಿಮಾ ಕ್ಷೇತ್ರದ ಪ್ರಭಾವಿಗಳಿರ್ಬೋದು. ಒಟ್ಟಾರೆಯಾಗಿ ಈ ಪ್ರಭಾವಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟವರ ಹೆಸರುಗಳು ಕೆಲವೇ ದಿನಗಳಲ್ಲಿ ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಸೊ ಇದೆಲ್ಲವೂ ಒಂದು ಕಡೆ ನಡೀತಾ ಇದ್ದರೆ, ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೆದು ಒಂದಷ್ಟು ಜನ CCBIಗೆ ಹೋಗಿ ತಮ್ಮ ಏನು ಹೇಳಿ ಅವ್ರ ಜೊತೆ ಮಾತನಾಡಿದರು, ತಮಗೆ ಗೊತ್ತಿರುವಂಥ ಮಾಹಿತಿನ ಕೊಟ್ಟರು. ಕೆಲವೊಬ್ಬರನ್ನ CCBI ತಮ್ಮ ವಶಕ್ಕೆ ತೆಗೆದುಕೊಂಡಿದೆ. ಸೊ ಇವತ್ತು ನಡೆದ ಬೆಳವಣಿಗೆಗಳ ಬಗ್ಗೆ ಒಂದು ಸಲ ಗಮನ ಹರಿಸೋಣ, ನಂತರ ಈ ಕುರಿತ ಚರ್ಚೆ. ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಿದ್ವಿ. ಬನ್ನಿ ಹಾಗಾದರೆ ಈ ಬಗ್ಗೆ ಚರ್ಚೆನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ವಕೀಲರ ಮೂಲಕನೇ ಇದನ್ನು ಶುರು ಮಾಡೋಣ. ಸೊ ಇವತ್ತು ರಾಜಕೀಯವಾಗಿ ಕೂಡ ಒಂದಷ್ಟು ಬೆಳವಣಿಗೆ ನಡೆದಿದೆ ಮತ್ತು ರಾಜಕೀಯ ವ್ಯಕ್ತಿಗಳ ಕುರಿತಾಗಿ ಪ್ರಶಾಂತ್ ಸಂಬರ್ಗಿ ಏನು ಮಾತಾಡಿದರು ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣಂತೆ. ಅಂದರೆ ಭಾಳಷ್ಟು ಕಡೆ ನಾವು ಬಹಳ ಸಲ ಮಾತಾಡುವಾಗ ತುಂಬ ದೊಡ್ಡ ಮಟ್ಟದ ಆರ್ಗನೈಸ್ಡ್ ಕ್ರೈಮ್ ಏನಾದ್ರು ನಡೀತಾ ಇದ್ದರೆ ಅದಕ್ಕೆ ಆಳುವವರ, ಸರ್ಕಾರದಲ್ಲಿರುವವರ ಪ್ರತ್ಯಕ್ಷ ಪರೋಕ್ಷ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಆ ಆ್ಯಂಗಲ್ ಕೂಡ ಈಗ ತನಿಖೆಗೆ ಒಳಗಾಗಬೇಕಾಗಿದೆ. ಆದರೆ ಆ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ ಗೊತ್ತಿಲ್ಲ. ಸೊ ಮೊದಲನೇ ರಿಯಾಕ್ಷನ್ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ತಮ್ಮದು ಧನಂಜಯ ಸರ್. ಕಾನೂನು ಹೇಳುತ್ತೆ ಗಾಡಿಯನ್ನು ಓಡಿಸುವಂಥವರು ರೋಡ್ಗಳಲ್ಲಿ ಎಡಭಾಗದಲ್ಲೇ ಚಲಿಸಬೇಕು ಅಂತ. ಕಾನೂನಲ್ಲಿ ಎಲ್ಲೂ ಎಕ್ಸೆಪ್ಷನ್ ಇಲ್ಲ. ಎಡಭಾಗದ ಪೂರ್ತಿ ಗುಂಡಿಗಳಿದ್ರೆ ಬಲಭಾಗಕ್ಕೆ ಬರ್ಬೋದು ಅಂತ. ಬಟ್ ಆದರೆ ಜನ ಬಲಭಾಗಕ್ಕೆ ಬರ್ತಾರೆ, ಯಾಕಂದರೆ ಗುಂಡಿಗಳಿರ್ಬೋದು ಅಥವಾ ಬೇರೆ ಕಾರಣಗಳಿಗೆ. ಕಾನೂನಿನ ಮಿತಿಯನ್ನು ಕೂಡ ಜನ ಈ ಮಾದಕ ವಸ್ತು ಮತ್ತು ಮಾದಕ ದ್ರವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಕಾನೂನಿನ ಮಿತಿಯನ್ನು ಅರ್ಥಕೊಳ್ಳದೆ ಹೋದರೆ ಜನರು ಅಯ್ಯೋ ಕಾನೂನು ಹೇಳುತ್ತೆ ನಾನು ಎಡಗಡೆ ಇರಬೇಕು ಅಂದರೆ ಎಡಗಡೆನೇ ಇರಬೇಕು ಅಂತ ಹೇಳಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ನಿಂತ್ಕೋಬೇಕಾಗತ್ತೆ. ಸೊ ಈ ಕಾನೂನಿಗೆ ಇರೋ ಮಿತಿ ಏನು ಅನ್ನುವಂಥದ್ದನ್ನು ನಮ್ಮ ಜನತೆ ತಿಳ್ಕೊಳ್ಬೇಕು. 3,10,00,000 ಜನರು ಭಾರತದಲ್ಲಿ ಕೆನಬಿಸ್ ಅನ್ನ ಸೇವನೆ ಮಾಡ್ತಾರೆ ಅಂತ ಕೇಂದ್ರ ಸರ್ಕಾರ ಕಳೆದ ವರ್ಷದ ವರದಿಯಲ್ಲಿ ಹೇಳಿದೆ. ಸೊ ನನ್ನ ಪ್ರಶ್ನೆ, ಅವರೆಲ್ಲ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರಾ ಅಂತ. ಎಲ್ಲ ವರ್ಗದಲ್ಲೂ, ಚಿತ್ರೋದ್ಯಮ ಮಾತ್ರ ಯಾತಕ್ಕೆ, ಪ್ರತಿಯೊಂದು ವರ್ಗದಲ್ಲೂ ಕೂಡ ಇವರು ಹಂಚಿ ಹೋಗಿರ್ತಾರೆ, ಆಯ್ತಲ್ಲ. ಸೊ ಹೀಗಿದ್ದಾಗ ಇವರು ಯಾರೋ ಬಳಸಿದ್ರು, ಇವರು ಈ ಥರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಅವ್ರನ್ನ ಫೋಕಸ್ ಮಾಡೋದ್ರ ಬದಲು ಕಾನೂನು ಯಾವ ಥರನಾಗಿ ಕೆಲಸ ಮಾಡ್ತಿದೆ ಮತ್ತು ಈ ಕಾನೂನು ತಂದಿದ್ದು ಯಾತಕ್ಕೆ ಅಂತ ಈ ಪ್ರಶ್ನೆ ಕೇಳುವಂಥ ಒಂದು ಮನಸ್ಥಿತಿ ಜನರಿಗೆ ಬರಬೇಕು. ಈ ಕಾನೂನನ್ನು ಮಾಡಿದ್ದು ಯಾತಕ್ಕೆ? ಕೆನಬಿಸನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಲ್ಲಿಗಲ್ ಮಾಡಿದ್ದು ಯಾತಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರಾ? ಜನ ಕೇಳದೆ ಹೋದರೆ ಕಾನೂನಿದೆ ಅಂತ ವಕೀಲನೊಬ್ಬ ಹೇಳಿದಾಗ ಕಾನೂನು ಮಾಡಿದ್ದಾರೆ ಅಂದರೆ ಕಾನೂನು ಮಾಡೋ ಸಮಯದಲ್ಲಿ ಬುದ್ಧಿವಂತರೇ ಸೇರಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಮಾಡಿದ್ದಾರೆ ಅಂತ ಯಾರಾದರೂ ಹೇಳ್ಬೋದು. ಬಟ್ ಆದರೆ ಈ NDPS 1985ರಲ್ಲಿ ಕಾನೂನು ಮಾಡುವಂಥ ಸಮಯದಲ್ಲಿ ಯಾವ ಚರ್ಚೆಯನ್ನು ಕೂಡ ಮಾಡಲಿಲ್ಲ. ಈ ಕಾನೂನು ಮಾಡಿದ್ದರ ಉದ್ದೇಶ ಏನಂದರೆ 1961ರಲ್ಲಿ
ವಿಶ್ವಸಂಸ್ಥೆ ಒಂದು ಡ್ರಗ್ಗಳ ಪಟ್ಟಿಯನ್ನು ಕೊಟ್ಟು ಎಲ್ಲ ದೇಶಗಳ ಮೇಲೆ ಒಂದು ರಿಕ್ವೆಸ್ಟ್ ಅಥವಾ ಒತ್ತಡವನ್ನು ಹಾಕ್ಲಿಕ್ಕೆ ಶುರು ಮಾಡ್ತು. ಭಾರತ ಕೆನಬಿಸನ್ನು ಬ್ಯಾನ್ ಮಾಡಲಿಕ್ಕೆ ಕೂಡಲೇ ರೆಡಿ ಇರಲಿಲ್ಲ. ಯಾತಕ್ಕೆ ಅಂದರೆ ಭಾರತದಲ್ಲಿ ಅಥರ್ವ ವೇದದಲ್ಲಿ ಅದರ ಬಗ್ಗೆ ಮೆನ್ಷನ್ ಇತ್ತು. ಸಾವಿರಾರು ವರ್ಷಗಳಿಂದ ಇದನ್ನು ಬಳಕೆ ಮಾಡಲಾಗ್ತಿತ್ತು. ಬ್ರಿಟಿಷ್ ಸರ್ಕಾರ ಈ ಕಳೆದ 200 ವರ್ಷಗಳಲ್ಲಿ ವಿಶ್ವದ ಯಾವುದೇ ಪ್ರದೇಶದಲ್ಲಿ ನಡೆದೇ ಇರುವಂಥ ದೊಡ್ಡ ಮಟ್ಟದ ತನಿಖೆ ಅಥವಾ ವರದಿಯನ್ನು, ಒಂದು ತನಿಖೆ ಆಯೋಗವನ್ನು ಸೃಷ್ಟಿ ಮಾಡಿ ಭಾರತದಲ್ಲಿ ಅದರ ವರದಿ ಕೂಡ ಕೊಡ್ತು. ಇಂಡಿಯನ್ ಹೆಮ್ ಕಮಿಷನ್ ರಿಪೋರ್ಟ್ ಅಂತ, ಅದ್ರ ಬಗ್ಗೆ ಕಳೆದ ಬಾರಿ ಪ್ರಸ್ತಾಪ ಮಾಡಿದ್ವಿ. ಅದರಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಆದ ನಂತರ ಆ ಸಮಿತಿ ಹೇಳಿದ್ದಂಥದ್ದು, ಕೆನಬಸ್ ಸೇವನೆಯಿಂದ ಭಾರತದಲ್ಲಿ ಯಾವ ಪಿಡುಗು ನಮಗೆ ಕಾಣಿಸ್ತಿಲ್ಲ, ಮತ್ತು ಇದು ಐತಿಹಾಸಿಕವಾಗಿ ಈ ದೇಶ ಅದನ್ನು ಬಳಸ್ತಾ ಬಂದಿರೋದ್ರಿಂದ ಅದನ್ನು ಪ್ರತಿಬಂಧಿಸುವುದಿರಲಿ, ನಿಯಂತ್ರಣ ಮಾಡುವಂಥದ್ದು ದೊಡ್ಡ ಮಟ್ಟದ ಅನ್ಯಾಯ ಮಾಡಿದಾಗ ಆಗುತ್ತೆ ಇಲ್ಲಿನ ಜನರಿಗೆ. ಆ್ಯಂಡ್ ಮಿತಿ ಬಳಕೆಯಲ್ಲಿ ಯಾವುದೇ ದುಷ್ಪರಿಣಾಮ ನಮಗೆ ಕಾಣಿಸೋದಿಲ್ಲ. ಒಂದು ವೇಳೆ ವ್ಯಕ್ತಿಯೊಬ್ಬ ಮಿತಿ ಮೀರಿ ಬಳಕೆ ಮಾಡಿದ ಪಕ್ಷದಲ್ಲಿ ದುಷ್ಪರಿಣಾಮ ಅವನ ಮೇಲೆ ಕಾಣಿಸ್ಕೊಳ್ತಿದೆ ವಿನಃ ಸಾರ್ವತ್ರಿಕವಾಗಿ ನಾವು ಅದನ್ನು ನೋಡ್ತಿಲ್ಲ ಅಂತ ಹೇಳಿದ ಕಾರಣ ಮುಂದಿನ 50-60 ವರ್ಷಗಳ ಕಾಲ ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿತ್ತು. ವಿಶ್ವಸಂಸ್ಥೆ ಭಾರತದ ಮೇಲೆ ಮತ್ತು ಎಲ್ಲ ದೇಶಗಳ ಮೇಲೆ ಮಾಡಿದಂಥ ಒತ್ತಡದ ಕಾರಣಕ್ಕಾಗಿ ನಾವು ಅದನ್ನು ಬ್ಯಾನ್ ಮಾಡಿದ್ವಿ. ಈಗ ವಿಶ್ವಸಂಸ್ಥೆ ಏನು ಮಾಡಿದೆ? ವಿಶ್ವಸಂಸ್ಥೆ 1961ರಲ್ಲಿ ನಮ್ಮ ಬಳಿ ಮಾಹಿತಿ ಇರಲಿಲ್ಲ, ನಾವು ತಪ್ಪು ಮಾಡಿದ್ವಿ ಅಂತ ಇವಾಗ ವಿಶ್ವಸಂಸ್ಥೆ ಕಳೆದ ವರ್ಷ ಹೇಳಿ ಕೈ ಚೆಳ್ಕೊಂಡಿದೆ. ಆ್ಯಂಡ್ ವಿಶ್ವಸಂಸ್ಥೆ ಹೇಳೋವರೆಗೆ ಸಾಕಷ್ಟು ದೇಶಗಳು ಕಾಯಿಲೆ ಇಲ್ಲ. ಹಲವಾರು ದೇಶಗಳಲ್ಲಿ, ಸುಮಾರು 40ರಿಂದ 50 ಬೇರೆ ಬೇರೆ ದೇಶಗಳಲ್ಲಿ ಕಳೆದ 10-15 ವರ್ಷಗಳಲ್ಲಿ ಕೆನಬಿಸನ್ನು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ, ಇಲ್ಲ ಕಾನೂನನ್ನು ಮಾಡೋಣ, ಯಾವುದೇ ಒಂದು ವಸ್ತುವನ್ನು ಜನರು ಬಳಸ್ತಾ ಇರೋ ಹಾಗೆ 5 ವರ್ಷ ಸಾಲದು, 20 ವರ್ಷ ಕೊಡೋಣ, 30 ವರ್ಷ ಕೊಡೋಣ ಅಂತ ಅನ್ನುವಂಥ ಪ್ರಯೋಗವೂ ಕೂಡ ನಡೆದೋಗಿದೆ ಅಮೇರಿಕಾದಲ್ಲಿ. ಈಗಾಗಲೇ ಗೊತ್ತಾಗಿರುವಂಥದ್ದೇನು ಅಂದರೆ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಇದು ಫೇಲ್ ಆಯಿತು ಈ ಎಕ್ಸ್ಪೆರಿಮೆಂಟ್ ಅಂತ. ಈ ಡ್ರಗ್ಗಳನ್ನು ಬಳಕೆ ಮಾಡುವಂಥವರಿಗೆ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ವಿಶ್ವದ ಯಾವುದೇ ದೇಶದಲ್ಲಿ ನಿಯಂತ್ರಣ ಈವರೆಗೆ ಆಗಿಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕೇಳಬೇಕಾಗಿರುವಂಥ ಪ್ರಶ್ನೆ, ಈಗ ತಾರೆಯರ್ ಬಗ್ಗೆ ನಾನೊಂದು ಸಿಂಪಲ್ ಪ್ರಶ್ನೆ ಈಗ ನಿಮ್ಗೆ ಕೇಳಿ ನಾನು ಅವ್ರ ಹತ್ರ ಹೋಗ್ತೀನಿ. ಈಗ ನೀವು ಕೆನಬೀಸ್ ಬಗ್ಗೆ ಹೇಳಿದ್ರಿ, ಸೊ ನಿನ್ನೆ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಸೊ ನಾವು ಕೆನಬೀಸ್ ಅಂತಂದರೆ ಏನು, ನಾವು ಒಂದು ಪಟ್ಟಿ ನೋಡ್ತೀವಿ ನಾವು, ಓಕೆ, ಹರ್ಬಲ್ ಥರದ್ದು. ಸೊ ಆದರೆ ಇವರು ಅಂದರೆ ಈಗ ನಾವು ಇವರು ಅಂತಂದರೆ ಈಗ ಕೇವಲ ಸ್ಯಾಂಡಲ್ವುಡ್ನವರು ಅಥವಾ ಗ್ಲಾಮರ್ ಲೋಕದಲ್ಲಿರೋರು ಮಾತ್ರವಲ್ಲ, ಯಾರೇ ನಾವು ಡ್ರಗ್ಸ್ ಅಂತ ನಾವೇನು ಸೋಕಾಲ್ಡ್ ಕರಿತೀವಿ, ಅದರಲ್ಲಿ ಇವರು ಯಾವುದು ಸೇವನೆ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ ದ ಸೆನ್ಸ್ ನಾವು ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಂದರೆ ಯಾವುದು ಬ್ಯಾನ್ಡ್ ಇದೆಯೋ, ಯಾವುದು ಆರೋಗ್ಯಕ್ಕೆ, ಸಮಾಜದ ಆರೋಗ್ಯಕ್ಕೆ ಮತ್ತು ವ್ಯಕ್ತಿ ಆರೋಗ್ಯಕ್ಕೆ ಹಾನಿಕರ ಅಂತ ನಾವೇನು ಅನ್ಕೊಂಡಿದೀವಿ ಅದನ್ನು ಸೇವನೆ ಮಾಡಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಲ್ವಾ. ಬಹಳ ದೊಡ್ಡ ಮಟ್ಟದ ಭಾರತದಲ್ಲಿ ಬ್ಯಾಂಡ್ ಸಬ್ಸ್ಟೆನ್ಸಸ್ ಮತ್ತೆ ಡ್ರಗ್ಗಳ ಒಂದು ಸೇವನೆಯನ್ನ ತೆಗೆದುಕೊಂಡಾಗ ಹೆಚ್ಚಾಗಿ ಸೇವನೆ ಆಗ್ತಿರುವಂಥದ್ದು ಕೆನಬಿಸ್ ಅನ್ನುವಂಥದ್ದನ್ನೇ ನಾವು ಓದಿರುವಂಥದ್ದು, ಕೇಳುವಂಥದ್ದು. ಬಟ್ ಈಗ ಹೆಸರುಗಳು ತುಂಬಾ ಕೇಳಿಬರುತ್ತಲ್ವಾ ನಾವೀಗ ಬೇರೆ ಬೇರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶವೇನಂದ್ರೆ, ಐ ಥಿಂಕ್ ಸದ್ಯದ ಪರಿಸ್ಥಿತಿಯಲ್ಲಿ ಕೆನಬಿಸನ್ನು ಸೀಸ್ ಮಾಡಿದಾಗ ದೇಶವ್ಯಾಪಿ ಸುಮಾರು 35-40 ಸಾವಿರ ಕೆಜಿಗಳನ್ನು ಸೀಸ್ ಮಾಡ್ತಾರೆ ಒಂದು ವರ್ಷಕ್ಕೆ. 1912-13ರಲ್ಲಿ ನಾನು ಕೇಳ್ತೀನಿ, ಸುಮ್ಮನೆ ಊಹೆ ಮಾಡಿ ಅಂತ, ಬ್ರಿಟಿಷ್ ಭಾರತದಲ್ಲಿ ಎಷ್ಟು ಕೆಜಿ ಕೆನಬಿಸ್ ತೆರಿಗೆಗೆ ಒಳಪಡಲಾಗ್ತಿತ್ತು ಅಂತ ಜಸ್ಟ್ ಒಂದು ಗೆಸ್ ಮಾಡಿ ನೋಡೋಣ. 1912-13ರಲ್ಲಿ ಈಗ ಏನು ನೀವು ಸೀಸ್ ಮಾಡಿದ್ರ ಅಂತ ಹೇಳಿದ್ರಿ, ಅದರದ್ದು 100 ಪಟ್ಟು ಆಗ್ತಿರ್ಬೋದು ಅಂತ. ಸೀಸ್ ಮಾಡಿರೋದು ಇವಾಗ ಲೆಸ್ ದ್ಯಾನ್ 40,000 ಅಂತ ಇಟ್ಕೊಳ್ಳ ಕೆಜಿಸ್ ಪ್ರತಿ ವರ್ಷ. ಆಗ 9,07,000 ಕೆಜಿಯನ್ನ ಬ್ರಿಟಿಷ್ ಇಂಡಿಯಾ ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಹೊರತುಪಡಿಸಿ, ಇವಾಗ ಇದು ಮೈಸೂರು ರಾಜ್ಯ ಆಗಿತ್ತು, 562 ಪ್ರಿನ್ಸ್ಲಿ ಸ್ಟೇಟ್ಗಳಿದ್ವು. ಪ್ರಿನ್ಸ್ಲಿ ಸ್ಟೇಟ್ಗಳು ಸುಮಾರು 46% ಲ್ಯಾಂಡ್ ಮಾಸ್ ಅನ್ನ ಹೊಂದಿದ್ವು, 54% ಬ್ರಿಟಿಷ್ ಇಂಡಿಯಾ. ಕೇವಲ 54% ನಲ್ಲಿ 9,07,000 ಕೆಜಿ ತೆರಿಗೆಗೆ ಒಳಪಡಲಾಗ್ತಿತ್ತು ಕೆನಬಿಸ್. ಓಕೆ, ದಟ್ಸ್ ನ್ಯೂಸ್. ಓಕೆ, ಅಂಡ್ ಸೊ ನಾವು ಭಾವಿಸ್ಬೋದು ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಬಳಕೆ ಆಗ್ತಿತ್ತು ಅಂತ. ಸೊ ದಿಸ್ ಈಸ್ ದಟ್ ಕಂಟ್ರಿ, ರೈಟ್, ಭಾರತದಲ್ಲಿ. ಸೊ ಆ ಟೈಮಲ್ಲಿ ಎಷ್ಟು ಜನ ಕನ್ಸ್ಯೂಮ್ ಮಾಡ್ತಿದ್ರು ನಮಗದು ಗೊತ್ತಾಗ್ತಾ ಇದೆ ಅಲ್ವಾ. ವಿ ಕ್ಯಾನ್ ಆಲ್ವೇಸ್, ಬಟ್ ಅವರಿಂದ ಏನು ಪರಿಣಾಮ ಬೀರ್ತಿತ್ತು ಅನ್ನೋದ್ರ ಬಗ್ಗೆ ಸ್ಟಡೀಸ್ ಹ್ಯಾವ್ ಸೆಡ್. ಇಂಡಿಯನ್ ಹೆಮ್ ಕಮಿಷನ್ ರಿಪೋರ್ಟ್ 1894ರ ರಿಪೋರ್ಟ್. ಅಂಡ್ ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಮತ್ತೊಂದು ವಿಷಯವೇನೆಂದ್ರೆ,
ವಿಶ್ವದ ಹಲವಾರು ದೇಶಗಳಲ್ಲಿ ಎಲ್ಲೆಲ್ಲಿ ಕೆನಬಿಸನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಪ್ರಮುಖವಾಗಿ ಅವರು ಅವಲಂಬಿಸಿದಂಥ ರಿಪೋರ್ಟ್ ಅದೇ. ಓಕೆ, ಬಟ್ ಇವರು ಕ್ಯಾನಬೀಸನ್ನೇ ತಗೊಂಡಿದ್ದಾರೆ ಅಂತ ನೀವು ಹೆಂಗೆ ಹೇಳ್ತೀರಿ? ಐ ಡೋಂಟ್ ನೋ. ನಾನು ಹೇಳಿದ್ದು ಹೇಳ್ತಿರೋದು ಬರೀ ಕ್ಯಾನಬೀಸ್ ಪರವಾಗಿ ನೀವು ಮಾತಾಡ್ತೀರಿ. ಓಕೆ, ದಟ್ಸ್ ಅ ಗ್ರೇಟ್ ಕ್ವೆಶ್ಚನ್. ಕ್ಯಾನಬಿಸ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಐ ವಿಲ್ ಕಮ್ ಟು LSD ನೆಕ್ಸ್ಟ್. LSD ಬಂದು ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್. ನಮ್ಮ NDPS ನಲ್ಲಿ 10 ವರ್ಷಗಳ ಸಜೆ ಇರುತ್ತೆ. ಬಟ್ ಮತ್ತೊಂದು ವಿಷಯ ಏನಂದ್ರೆ, ನಾವಾಗಲೇ ಕಳೆದ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮಾರಾಟ ಮಾಡುವವನಿಗೆ, ದಂಧೆಯಲ್ಲಿ ತೊಡಗುವವನಿಗೆ ಇರುವ ಶಿಕ್ಷೆಯ ಪ್ರಮಾಣವೇ ಬೇರೆ, ಬಳಸುವವನಿಗೆ ಇರುವ ಶಿಕ್ಷೆಯ ಪ್ರಮಾಣವೇ ಬೇರೆ ಅಂತ. ತುಂಬಾ ಕಡಿಮೆ. 6 ತಿಂಗಳು ಕೆಲವು ಕ್ಲಾಸಸ್ ಆಫ್ ಡ್ರಗ್ಸ್ ಆದರೆ, ಕೆಲವು ಹಾರ್ಡ್ ಡ್ರಗ್ಸ್ಗಳಿಗೆ 1 ವರ್ಷ. ಇದನ್ನ ಸೆಕ್ಷನ್ 27ರಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮತ್ತೆ ಜೈಲು ಶಿಕ್ಷೆಯನ್ನ ವಿಧಿಸಿದ ನಂತರ ಅವರಿಗೆ ಜೈಲಿಗೆ ಕಳಿಸೋ ಹಾಗಿಲ್ಲ, ಅವ್ರಿಗೆ ಪ್ರೊಬೇಷನ್ನಲ್ಲಿ ಬಿಡುಗಡೆ ಮಾಡಬೇಕು. ವಾರ್ನಿಂಗ್ ಅನ್ನ ಕೊಟ್ಟು ಒಳ್ಳೆ ಬಿಹೇವಿಯರ್ ತೋರಿಸಿ ಅಂತ ಹೇಳಿ ಬಿಡುಗಡೆ ಮಾಡಬೇಕು ಅಂತ. ಸೊ ಈ LSD ಬಗ್ಗೆ ನೀವು ಆ್ಯಕ್ಚುಲಿ ಕೇಳಿದ್ರಿ, ಕೆನಬಿಸ್ ಬಗ್ಗೆ ಮಾತ್ರನಾ ಅಂತ. LSD ರೈಟ್, LSD ಬಗ್ಗೆ ಸಾಕಷ್ಟು ಜನ ಕೇಳಿರ್ತೀವಿ. ಇನ್ಫ್ಯಾಕ್ಟ್ ನಾನು LSD ಬಗ್ಗೆ, MDMS ಬಗ್ಗೆ, ಇನ್ನಿತರ ವಿಚಾರದ ಬಗ್ಗೆ ನಿಮಗೆ ಕೇಳ್ತೀನಿ, ಮಾತಾಡೋಣ ಅದ್ರ ಬಗ್ಗೆ ಕೂಡ. ಅದಕ್ಕಿಂತ ಮುಂಚೆ ನಾನು ನಮ್ಮ ಸಂಹಿತಾ ವಿನ್ಯಾ ಅವ್ರನ್ನ ಕೇಳ್ಬೋಣ. ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮಾಡೆಲಿಂಗ್ ಕೂಡ ಮಾಡಿದವರು ಮತ್ತು ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿರೋದ್ರಿಂದ ಸೊ ನಿಮ್ಮ ಅನುಭವಕ್ಕೆ ಬಂದಂಥ ವಿಚಾರಗಳನ್ನ ಹೇಳ್ಬೋದು ಸಂಹಿತಾ. ಸರ್, ಇದುವರೆಗೂ ನನ್ನ ಅನುಭವಕ್ಕೆ ಡ್ರಗ್ ಮಾಫಿಯಾ ಅನ್ನೋದು ಕಣ್ಣಾರೆ ಡ್ರಗ್ ಮಾಫಿಯಾ ಅಲ್ಲ, ಡ್ರಗ್ ಸೇವನೆ. ಡ್ರಗ್ ಮಾಫಿಯಾ, ಡ್ರಗ್ ಸೇವನೆ ಎರಡಿಗೂ ಒಂದೇ ಆಗಿಬಿಟ್ಟಿದೆ. ಇದ್ಯಾವುದು ನಾನು ಕಣ್ಣಾರೆ ನೋಡಿದಂಥ ಉದಾಹರಣೆಗಳಿಲ್ಲ. ಯಾಕಂದರೆ ಸಾಕಷ್ಟು ಕಡೆ ಫ್ಯಾಷನ್ ಶೋಸ್ ಮಾಡಿದ್ದೀನಿ, ಗೋವಾ ಆಗಿರ್ಬೋದು, ಹೈದ್ರಾಬಾದ್, ಮಲೇಷ್ಯಾ. ಸೊ ಇಲ್ಲೆಲ್ಲ ಕಡೆ ಹೋದರೂ ಕೂಡ ಪಬ್ ಅಂತ ಆಗಲಿ ಇಲ್ಲ ಪಾರ್ಟೀಸ್ ಅಂತ ಆಗಲಿ ಎಲ್ಲೂ ಹೋಗಿಲ್ಲ. ಯಾಕಂದರೆ ಒಂದು ಸಲ ಶೋಗೆ ಅಂತ ಹೋದಾಗ ಅದ್ರ ಬ್ಯುಸಿನೆಲ್ಲ ಇರ್ತೀವಿ, ಹೋಗಿ ನಿದ್ದೆ ಮಾಡಿದರೆ ಸಾಕಪ್ಪ ಅನ್ನೋ ಒಂದು ಇರುತ್ತೆ. ಸೊ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಮುಖ್ಯವಾಗಿ ಆಫ್ಟರ್ ಪಾರ್ಟಿ ಆ ರೀತಿ ಎಲ್ಲ ಯಾವತ್ತೂ ಹೋಗಿದ್ದಿಲ್ಲ. ಸೊ ಹಾಗಾಗಿ ನನಗೆ ಈ ಡ್ರಗ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇನ್ನೊಂದೇನು ಅಂತ ಅಂದರೆ ಸ್ಯಾಂಡಲ್ವುಡ್ ಬಗ್ಗೆ, ಸ್ಯಾಂಡಲ್ವುಡ್ನಲ್ಲೇ ಮುಖ್ಯವಾಗಿ ಡ್ರಗ್ ಬಂದಿದೆ, ಸೊ ಡ್ರಗ್ ತಗೋತಾ ಇದ್ದಾರೆ ಅನ್ನೋದೊಂದು ತುಂಬ ಬೇಜಾರಾಗಿರೋವಂಥ ವಿಷಯ. ಯಾಕಂದರೆ ನಾವೆಲ್ಲ ಅಪ್ಕಮಿಂಗ್ ಹೀರೋಯಿನ್ಸ್. ಸೊ ಮುಖ್ಯವಾಗಿ ನಮ್ಮ ಮೇಲೇ ಜಾಸ್ತಿ ಒತ್ತು ಕೊಟ್ಟು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಉದಯೋನ್ಮುಖ ಅನ್ನೋದ್ರ ಬಗ್ಗೆನೇ ಬರುತ್ತೆ. ಅಂದರೆ ಚಾನ್ಸ್ಗೋಸ್ಕರ ಈ ಥರ ಪಾರ್ಟಿಗಳಲ್ಲಿ ಸೇರಿಕೊಳ್ತಾರೆ, ಅಲ್ಲಿ ಸಕಂಬ್ ಆಗ್ತಾರೆ ಪ್ರೆಷರ್ಗೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಹೀಗಾಗಿ ಸರ್ ಆ ರೀತಿ ಇಲ್ಲ. ಹೀಗೆ ಅವ್ರ ಜೊತೆ ಪಾರ್ಟಿ ಮಾಡಿದ್ರೇ ಡ್ರಗ್ ತಗೊಂಡ್ರೆ ಬೇರೆ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಆದ್ರೇ ಚಾನ್ಸ್ ಸಿಗುತ್ತೆ ಅಂತ ಇಲ್ಲ. ಅದು ರಾಂಗ್ ಇನ್ಫಾರ್ಮೇಶನ್. ಯಾಕಂದರೆ ಕಲೆಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಕಲೆಗೆ ತುಂಬ ಅಭಿಮಾನ ಇದೆ, ಕಲೆಗೆ ಬೆಲೆ ಕೊಡ್ತಾರೆ. ಸೊ ಈ ರೀತಿ ಬೇರೆ ರೀತಿಯಾಗಿ ಹೋಗೋದಿದೆ. ಎಷ್ಟೋ ಜನ ಬರ್ತಾ ಇದ್ರಲ್ಲ ಇಂಡಸ್ಟ್ರಿಗೆ. ಸೊ ಇವಾಗ ಸಾಕಷ್ಟು ಜನ ಬರ್ತಾರೆ, ಬಟ್ ಎಲ್ರಿಗೂ ಚಾನ್ಸ್ ಸಿಗಲ್ಲ. ಸಾಕಷ್ಟು ಜನ ಇನ್ನೂ ಟ್ರೈ ಮಾಡ್ತಾನೆ ಇದ್ದಾರೆ, ಬಟ್ ಯಾರಿಗೆ ಕೆಲವಷ್ಟು ಜನಕ್ಕೆ ಮಾತ್ರನೇ ಚಾನ್ಸಸ್ ಸಿಗ್ತಾ ಇರೋದು. ಸೊ ಹಾಗಂತ ಹೇಳ್ಬಿಟ್ಟು ಏನು ಈ ರೀತಿ ಬೇರೆ ರೀತಿಯಾದಂತಹ ದಂಧೆಗಳು ಮಾಡ್ತಾ ಇರೋರಿಗೆ, ಸೊ ಆ ರೀತಿ ಏನಾದರೂ ಇದ್ರೆ ಇಷ್ಟೊತ್ತಿಗೆ ಇದು ಕ್ಲೋಸೇ ಆಗ್ತಾ ಇತ್ತು, ಇಂಡಸ್ಟ್ರಿ ಅನ್ನೋದೇ ಕ್ಲೋಸ್ ಆಗ್ತಿತ್ತು ಅನ್ಸುತ್ತೆ. ಸೊ ನೀವು ಯಾವುದೋ ಆ ಥರದ ಪಾರ್ಟಿಗಳಲ್ಲಿ ನೀವು ಸೇವನೆ ಮಾಡಿರೋದ್ರ ಬಗ್ಗೆ ಅಲ್ಲ, ಈಗ ನೀವು ಯಾವುದೋ ಒಂದು ಪಾರ್ಟಿ ಕೆಲವೊಂದ್ಸಲ ಹೋಗ್ಬೇಕಾಗುತ್ತೆ. ಇಲ್ಲ ಸರ್, ನಿಜವಾಗ್ಲೂ ಇಲ್ಲ, ಖಂಡಿತವಾಗಿ ಹೇಳ್ತೀನಿ. ಈ ವಿಷಯದಲ್ಲಿ ನಾನು ಎಲ್ಲೂ ಹೋಗಿದ್ದಿಲ್ಲ, ನೋಡಿದ್ದಿಲ್ಲ. ಇಲ್ಲಾಂದ್ರೆ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ಇವಾಗ ಅನಿಸ್ತಾ ಇದೆ, ಅಟ್ಲೀಸ್ಟ್ ನಾ ಪಾರ್ಟಿಗೆ ಅಟ್ಲೀಸ್ಟ್ ಹೋಗಿದ್ದಿದ್ರೆ ಯಾರಾದ್ರೂ ತಗೊಳ್ತಾ ಇದ್ರು ಅಂತ ಅನಿಸ್ತಾ ಇದೆ ಇವಾಗ. ಅವಾಗ ಹೇಳ್ಬೋದಿತ್ತು, ಬಟ್ ಯಾರು ನೋಡೇ ಇಲ್ಲ. ನೋಡದೆ ಇರೋಂಥ ವಿಷಯ ನಾನು ಹೇಗೆ ಹೇಳಿ? ಅಲ್ಲ, ನೀವು ಕೇಳಿರ್ಬೋದಲ್ವಾ? ಕೇಳಿದ್ದೀನಿ, ಅಂದರೆ ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೇ ಕೇಳಿದ್ದೀನಿ. ಯಾಕಂದ್ರೆ ಮಾಮೂಲಿ ಈ ರೀತಿಯೆಲ್ಲ ಏನೋ ಡ್ರಗ್ ಹುಡುಗಿರು ತಗೋತಾರೆ, ಹುಡುಗರು ತಗೋತಾರೆ, ಆ ಥರ ಇಲ್ಲ. ಡ್ರಗ್ ಅನ್ನೋದಿದೆ, ಈ ಗಾಂಜಾ ಅನ್ನೋದಿದೆ. ಗಾಂಜಾ ಅನ್ನೋದಿದೆ ಅಂದ್ ಮಾತ್ರ, ಅದೊಂದೇ ಒಂದು ಟಾಪಿಕ್ ಮಾತ್ರ ಮುಂಚೆ ಗೊತ್ತಿದ್ದು. ಬಟ್ ಇದಾದ್ಮೇಲೆ ಗೊತ್ತಾಗಿದೆ ಇವಾಗ ಏನು ಡ್ರಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆಲವೊಂದು ಇದೆಯಲ್ಲ, ಅದೆಲ್ಲ ಇವಾಗ ಗೊತ್ತಾಗ್ತಾ ಇರೋದು. ಇದೆ ಅಂತ ನಿಮ್ಗೆ ಗೊತ್ತು? ಇವಾಗ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಇದೆ ಅಂದ್ರೆ ನಿಮ್ಮನ್ನು CCV ಕರೆಯಲ್ಲ ನೀವೇನು? ಇಲ್ಲ ಆ ರೀತಿ ಅಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ಹಾಗೆ ಅವರಿಗೆ ಮಾಹಿತಿ ಅಂದರೆ ಆಮೇಲೆ ತುಂಬ ದಿನಗಳಾಗಿಲ್ಲ, ಹೀಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಅನ್ಸುತ್ತೆ. ಸೊ ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ನಾವು ಈ ಏನು ನಡೀತಾ ಇದೆ ಅದರ ಹೊರತಾಗಿ ಒಂದು ಬೇರೆ ರೀತಿಯ ಚರ್ಚೆ ನಮ್ಮ ಧನಂಜಯ ಅವರು ಮಾಡ್ತಾಯಿದ್ರು. ಅದನ್ನು ಇನ್ನೊಂದು ಆಯಾಮದಿಂದ ನೋಡುವಂಥ ಪ್ರಯತ್ನ ಮಾಡ್ತಾಯಿದ್ರು. ಅಂದರೆ ನಾವು ಅಫ್ಕೋರ್ಸ್ ಕಾನೂನಿಗೆ ಗೌರವ ಕೊಡಬೇಕು. ಈಗ ಲಾ ಆಫ್ ದ ಲ್ಯಾಂಡ್ ಮತ್ತು ಈಗ ಏನು ನಮ್ಮ ಲೋಕಸಭೆ ಅಥವಾ ನಮ್ಮ ವಿಧಾನಸಭೆ ಪಾಸ್ ಮಾಡಿರುವಂಥ ಲಾಗಳನ್ನ ಗೌರವ ಕೊಡಲೇಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್
ಅದರಲ್ಲಿ ಅಮೆಂಡ್ಮೆಂಟ್ ಮಾಡೋಕ್ಕೆ, ಅದನ್ನು ತಿದ್ದುಪಡಿ ಮಾಡೋಕ್ಕೆ, ಅದು ಬದಲಾಗೋಕ್ಕೆ ಎಲ್ಲ ಅವಕಾಶಗಳು ಎಲ್ಲ ಟೈಮಲ್ಲೂ ಇರ್ತವೆ. ಸೊ ಆದರೆ ಅದು ಬದಲಾಗುವವರೆಗೂ ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಹೀಗಾಗಿ ಏನು ಬದಲಾಗ್ಬೋದು ಮುಂದಿನ ದಿನಗಳಲ್ಲಿ, ಏನು ಕಲಿಬೇಕಾಗಿದೆ ನಾವು ಬೇರೆ ದೇಶಗಳಿಂದ, ಬೇರೆ ಸಮಾಜಗಳಿಂದ, ಅದನ್ನು ಕೂಡ ನಾವು ಕಳೆದ ಸೆಗ್ಮೆಂಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ನಮ್ಮ ಸಂಹಿತಾ ವಿನ್ಯಾ ಅವರು ಅಂದರೆ ಹೊಸ ತಲೆಮಾರಿನ ನಟಿ, ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದರು. ಈಗ ಇನ್ನೊಂದು ತಲೆಮಾರಿನ ನಟಿ ಶ್ರುತಿ ಅವರು ನಮ್ಮೊಂದಿಗೆ ಫೋನ್ ಮೂಲಕ ನಿಲ್ಲಿದ್ದಾರೆ. ನಮಸ್ಕಾರ ಶ್ರುತಿ ಅವರೇ. ನಮಸ್ಕಾರ ಗೌರಿಶಂಕರ್. ನಾನು ಇನ್ನೊಂದು ತಲೆಮಾರು ಅಂದೆ, ಹಳೆ ತಲೆಮಾರು ಅನ್ಲಿಲ್ಲ. ಸೊ ಹೀಗಾಗಿ ನೀವು ನಾವು ಹಿರಿಯ ನಟಿ. ಹಿರಿಯ ನಟಿ, ಓಕೆ. ಹಿರಿಯ ನಟಿ ಅಂದ್ರೆ ಓಕೆ ಅಲ್ವಾ ನಿಮಗೆ? ತೊಂದರೆ ಇಲ್ಲ. ಓಕೆ ಓಕೆ ಮೇಡಮ್. ಸೊ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತೊಂದ್ಸಲ. ಸೊ ಇವತ್ತಿನ ಈ ಬೆಳವಣಿಗೆಗಳು ಏನು ನಡೀತಾ ಇದೆ ನಮ್ಮ ಚಂದನವನದ ಸುತ್ತಮುತ್ತ, ಚಂದನವನದ ಒಳಗಡೆ, ಸೊ ಡ್ರಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೊ ತಾವು ಏನು ಹೇಳ್ತೀರಿ ಈ ಬಗ್ಗೆ? ತುಂಬಾನೇ ವಿಷಾದ ಅಂತೂ ನಿಜ. ಘಮಿಸಬೇಕಾಗಿದ್ದಂತ ಈ ಗಂಧ ಎಲ್ಲೋ ದುರ್ವಾಸನೆ ಬರ್ತಾ ಇದೆಯಾ ಅಂತ. ಲೋಪ ಇರೋದು ಗಂಧದಲ್ಲ, ಗಂಧಕ್ಕೇನೋ ಒಂದಿಷ್ಟು ಅಂಟ್ಕೊಂಡಿರ್ಬೋದು. ಖಂಡಿತ ಆದಷ್ಟು ಬೇಗ ಇದು ತಪ್ಪ ಆಗಿದೆಯೋ ಅಥವಾ ಕೇವಲ ಗುಮಾನಿಯೋ, ಅನುಮಾನವೋ, ಆಪಾದನೆಯೋ, ಇದೆಲ್ಲವೂ ಗೊತ್ತಾಗ್ಬಿಟ್ರೆ ಆದಷ್ಟು ಬೇಗ ಈ ಗಂಧ ಮತ್ತೆ ಸುವಾಸನೆಯನ್ನ ಮರುಕಳಿಸ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಅಷ್ಟೇ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಆದರೆ ನೀವೀಗ ಸುಮಾರು ವರ್ಷಗಳಿಂದ, ದಶಕಗಳಿಂದ ಸಕ್ರಿಯರಾಗಿದ್ದೀರಿ ಶ್ರುತಿ ಮೇಡಮ್. ಸೊ ಹೀಗಾಗಿ ನಿಮಗೆ ಮತ್ತು ನಿಮ್ದು ಇನ್ನೊಂದು ಅದೃಷ್ಟ ಅಂತಂದರೆ ಹಳೆಯ ತಲೆಮಾರನ್ನು ನಾವೇನಂತೀವಿ ಅವ್ರ ಜೊತೆಗೂ ಆ್ಯಕ್ಟ್ ಮಾಡಿದಿರಿ, ಹೊಸ ತಲೆಮಾರಿನ ನಟ ನಟಿಯರ ಜೊತೆಗೂ ಕೂಡ ನೀವು ಪಾತ್ರ ವಹಿಸಿದಿರಿ, ಸಕ್ರಿಯರಾಗಿದ್ದೀರಿ. ಸೊ ಹೀಗಾಗಿ ನಿಮಗೆ ಕಳೆದು ಹೋದ ಕಾಲ ಮತ್ತು ಬರ್ತಿರುವ ಹೊಸ ಕಾಲ ಎರಡೂ ಗೊತ್ತಿದೆ. ಹೀಗಾಗಿ ಏನು ಬದಲಾಗ್ತಾ ಇದೆ ಅಂತನ್ನೋದು ಒಂದು ಪ್ರಶ್ನೆ. ಆದರೆ ಎರಡನೇದು ಸ್ಪೆಸಿಫಿಕ್ ಆಗಿ ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾಕೆಂದರೆ ಈಗ ವಿತ್ ಡ್ಯೂ ರೆಸ್ಪೆಕ್ಟು ಎಲ್ಲ ನಮ್ಮ ದೊಡ್ಡ ಕಲಾವಿದರಿಗೆ ನಮ್ಮದೆಲ್ಲ ಚೆನ್ನಾಗಿದೆ ಅಂತ ಹೇಳೋದು ತುಂಬ ಸಹಜ. ಆದರೆ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತಂದಾಗ ಕೂಡ ಹೌದು ಇದು ಸರಿ ಇಲ್ಲ ಅಂತ ಒಪ್ಕೊಂಡ್ರೆ ಮಾತ್ರ ಸರಿಯಾಗಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸರಿ ಇಲ್ಲದೆ ಇರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಕಟ್ಟಾಗಿದೆ ಅನಿಸುತ್ತೆ ಶ್ರುತಿ ಅವರೊಂದಿಗೆ, ಬಹುಶಃ ಮತ್ತೊಂದು ಸಲ ಕನೆಕ್ಟ್ ಮಾಡೋಣ. ಇನ್ನೊಬ್ಬ ಹೊಸ ತಲೆಮಾರಿನ ನಟ ಆರುಗೌಡ ನಮ್ಮೊಂದಿಗೆ ಲೈನ್ಲಿದ್ದಾರೆ. ಆರುಗೌಡ ಅವ್ರ ಜೊತೆ ಕೂಡ ಸಂಪರ್ಕ ಸಾಧ್ಯ ಆಗಿಲ್ಲ ಅನಿಸುತ್ತೆ. ಎಸ್ ಆರುಗೌಡ, ನನ್ನ ಧ್ವನಿ ಕೇಳ್ತಾ ಇದೆ ನಿಮಗೆ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಆರುಗೌಡ್ರೆ ನಿಮಗೆ ಮತ್ತು ಕಾರ್ಯಕ್ರಮಕ್ಕೆ ಕೇಳಿಸ್ತದೆ. ನಮಸ್ತೆ ಸರ್. ಎಸ್, ಚೆನ್ನಾಗಿ, ಥ್ಯಾಂಕ್ ಯು. ಸೊ ಈ ಥರದ್ದು ಏನು ಬೆಳವಣಿಗೆಗಳು ನಡೀತಾ ಇದೆ, ನೀವು ಹೊಸ ತಲೆಮಾರಿನ ನಟ, ಒಂದು 2-3 ಸಿನಿಮಾಗಳಲ್ಲಿ ಮಾಡಿದಿರಿ, ಇನ್ನೊಂದು ಸಿನಿಮಾ ನಿಮಗೆ ಬರೋಕ್ಕೆ ರೆಡಿ ಇದೆ. ನಾನು ಅದರ ಟೀಸರ್ ಕೂಡ ನೋಡಿದ್ದೀನಿ, ಟ್ರೈಲರು ಚೆನ್ನಾಗಿದೆ. ಸೊ ಈ ನಿಟ್ಟಿನಲ್ಲಿ ಏನು ಡೆವಲಪ್ಮೆಂಟ್ ಏನು ನಡೀತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಿ ತಾವು ಆರು? ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿ ಆರ್ ಸೋ ಪ್ರೌಡ್ ದಟ್ ನಾವು ಕನ್ನಡ ಇಂಡಸ್ಟ್ರಿಯಿಂದ ಬರ್ತಾ ಇರೋದು ಅಂತ ಹೇಳ್ಕೊಳಕ್ಕೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬರ್ತಾ ಇದ್ದಾಗ ನಮ್ಗೆ ಫಸ್ಟ್ ಹೆಸರು ಬರೋದೇ ನಮ್ಮ ರಾಜಣ್ಣ ಅವ್ರದ್ದು. ಅವರು ಸಿನಿಮಾದಲ್ಲಿ ಒಂದು ಸ್ಮೋಕ್ ಮಾಡಿದ್ರೆ ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ಒಂದು ಕ್ಯಾರೆಕ್ಟರ್ ನಿಮಗೆ ಗೊತ್ತಿರೋ ಹಾಗೆ. ಸಿನಿಮಾದಲ್ಲಿ ಸ್ಮೋಕ್ ಮಾಡಿದ್ರೆ ಬೇರೆಗೆ ಇನ್ಫ್ಲೂಯೆನ್ಸ್ ಆಗ್ಬೋದು. ಯಾವ ಸಿನಿಮಾದಲ್ಲೂ ಸ್ಮೋಕ್ ಮಾಡಿಲ್ಲ, ಅವರೆಲ್ಲ ನಮ್ಮ ಆರಾಧ್ಯ ದೇವರು, ನಿಮ್ಗೆ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲ ಆಕ್ಟ್ರೆಸ್ಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂತ ಒಂದು ಇಂಡಸ್ಟ್ರಿಯಿಂದ ಬಂದಿರೋದು. ಬಟ್ ಈ ತರದ್ ಏನೋ ಒಂದು ಬಂದಿರೋದು ಲಿಟರಲಿ ಹೇಳ್ಬೇಕು ಅಂದ್ರೆ ನಾವ್ ಅದನ್ನ ಅಷ್ಟು ಅಂದ್ರೆ ಸೀರಿಯಸ್ ಆಗೇನು ಕನ್ಸಿಡರ್ ಮಾಡ್ದೇನು, ಲೈಕ್ ಅಫ್ಕೋರ್ಸ್ ಹೇಳ್ದಂಗೆ ಈಗ ಒಂದು 100 ಜನದಲ್ಲಿ ಯಾರೋ ಒಬ್ರು ತಪ್ಪು ಮಾಡಿರೋದ್ರಿಂದ ಹೋಲ್ ಇಂಡಸ್ಟ್ರಿಗೆ ವಿ ಕಾಂಟ್ ಬ್ಲೇಮ್ ಇಟ್. ಸೊ ಐ ಥಿಂಕ್ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಬಂದಿದೆ ಅಂದ್ರೆ ಅಫ್ಕೋರ್ಸ್ ಐ ಥಿಂಕ್ ದಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಇಟ್. ಎಲ್ಲರೂ ನೋಡ್ಕೊಂತಾರೆ ಯಾವ ತರ ಏನ್ರಿ, ಯಾವ ರೀತಿಲಿ ಇದನ್ನ ಹೋಗ್ಲಾಡಿಸ್ಬೇಕು ಅನ್ನೋ ತರ. ಬಟ್ ಒನ್ ಥಿಂಗ್ ಡೆಫಿನೆಟ್ಲಿ, ಯಾರೋ ಒಂದು 100 ಜನದಲ್ಲಿ ಒಬ್ರು ಮಾಡಿರೋ ಇದಕ್ಕೆ ನಮ್ಮ ಸ್ಯಾಂಡಲ್ವುಡ್, ನಮ್ಮ ಗಂಧದ ಗುಡಿಗೆ ಇದು ಎಫೆಕ್ಟ್ ಆಗಲ್ಲ ಅಂತ ಅನ್ಕೊಂತೀನಿ. ಬಟ್ ಮಾಡಿದಾರೆ ಅಂತ ಒಪ್ಕೋತೀರಿ ನೀವು? ಒಂದು 3 ಜನ, 100ರಲ್ಲಿ 3 ಜನ ಆದ್ರೂ ಮಾಡಿದ್ದಾರೆ. ಬಟ್ ಅದೇ ಈಗ ನ್ಯೂಸ್ ನೋಡ್ತಾ ಇರೋಂಗಿದ್ರೆ ಐ ಥಿಂಕ್ ದೇರ್ ಟೆಲಿಂಗ್ ಅನ್ನೋದ್ರಿಂದ. ಬಟ್ ಯಾಕಂದ್ರೆ ಈಗ ಸಿ ಲಿಟರಲಿ ನಾನ್ ಫಿಟ್ನೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ನೇಚರ್ ಆಗಿ. ಐ ಆಮ್ ಇಂಟು ಫಿಟ್ನೆಸ್ ಕಂಪ್ಲೀಟ್ಲಿ. ಸೊ ನಾನು ಎಸ್ಪೆಷಲಿ ಐ ಡೋಂಟ್ ಪಾರ್ಟಿ, ನಮ್ದೇನೇ ಇದ್ರು ನಮ್ದೇ ಮನೆ ಪಾರ್ಟಿ ಈ ತರದ್ದೇ ಇರುತ್ತೆ. ಸೊ ಅಫ್ಕೋರ್ಸ್ ಒಂದು ಸಿನಿಮಾ, ಒಂದು ಫ್ಯಾಷನ್ ಜಗತ್ತು ಅಂದ್ರೆ ಈ ತರದ್ ಇರ್ಬೋದು ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಅಫ್ಕೋರ್ಸ್ ಈಗ CCB ರೇಂಜ್ಗೆಲ್ಲ ಹೋಗಿದೆ ಅಂದಾಗ, ಸೊ ಅದೇ ಅಂತಾರಲ್ಲ, ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅನ್ನೋದು ಒಂದು ಗಾದೆ ಇದ್ದೇ ಇರೋದ್ರಿಂದ, ಹೊಗೆ ಇಲ್ದೆ ಬೆಂಕಿ
ಸೊ ಆ ತರದಲ್ಲಿ ಇರ್ಬೇಕಾದ್ರೆ ಐ ಥಿಂಕ್ ಸಮಥಿಂಗ್ ಮೈಟ್ ಬಿ ದೇರ್ ಅನ್ನೋದು ಒಂದಿದೆ. ಬಟ್ ಫಿಂಗರ್ಸ್ ಕ್ರಾಸ್ಡ್ ಈ ತರದ್ ಯಾವ್ದು ಎಲ್ಲ ಸುಳ್ಳು ಅನ್ನೋದಾಗ್ಲಿ ಅಂತ ನಮಗೂ, ಯಾಕಂದ್ರೆ ನಮ್ಮ ಸೌತ್ ಸಿನಿಮಾಸ್, ರೀಜನಲ್ ಸಿನಿಮಾಸ್ ಅಂತ ಬಂದಾಗ ನಮ್ಮ ಸೌತ್ ಟ್ರೆಡಿಷನಲ್, ಆ ಟ್ರೆಡಿಷನ್ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸೀನಿಯರ್ ಕಲಾವಿದರು, ನಮ್ಮ ಶಂಕರಣ್ಣ ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ಅಣ್ಣವ್ರು ಆಗ್ಬೋದು, ಸೊ ಇದನ್ನೆಲ್ಲ ನೋಡ್ಕೊಂಬಂದ್ರೆ ಲೈಕ್ ಅವ್ರ ಪಾತ್ ಎಲ್ಲ ನೋಡ್ಕೊಂಬಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಅಡಿಪಾಯನ ತುಂಬಾ ಭದ್ರವಾಗಿ ಇದೆ. ಸೊ ಆದ್ರಿಂದ ಈ ತರದ್ದು ಒಂದು ಇನ್ಸಿಡೆಂಟ್ಸ್ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ರೀತಿಲೂ ಇಟ್ ನಾಟ್ ಎಫೆಕ್ಟ್ ಅನ್ಸುತ್ತೆ. ಇಲ್ಲ, ಖಂಡಿತ. ಒಂದು ಈಗ ಸಿಂಪಲ್ ಆಗಿರೋ ಪ್ರಶ್ನೆ, ಈಗ ಅಫ್ಕೋರ್ಸ್ ನೀವು ಫಿಟ್ನೆಸ್ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆ ಮಾಹಿತಿ ಇದೆ, ನೀವು ಅದನ್ನು ತುಂಬ ಫಾಲೋ ಮಾಡ್ತೀರಿ ಅಂತ ಹೇಳಿ. ಆದರೆ ಈಗ ಸಿನಿಮಾ ಅಂದಮೇಲೆ ಸಾಕಷ್ಟು ಜನರ ಜೊತೆ ನಾವು ಏನು ಹೇಳಿ ಉಟ್ನಾ ಬೈಟ್ನಾ ಅಂತಾರಲ್ಲ, ಆ ಥರ ನಾವು ಸೇರಬೇಕಾಗುತ್ತೆ, ಮಾತಾಡಬೇಕಾಗತ್ತೆ, ಆ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಮ ಗಮನಕ್ಕೆ ಬಂದಿದೆಯಾ ಈ ತಲೆಮಾರಿನಲ್ಲಿ ನಿಮ್ಮ ಜೊತೆ ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ಹೌದು ನಾನು ಈ ಥರದ್ದು ನೋಡಿದ್ದೀನಿ, ಈ ಥರದ ವ್ಯಕ್ತಿಗಳನ್ನ ನಾನು ಭೇಟಿಯಾಗಿದ್ದೀನಿ ಅಥವಾ ಕೇಳಿದ್ದೀನಿ ಇವ್ರ ಬಗ್ಗೆ ಅನ್ನೋದಿದೆಯಾ? ಸಿ ಅಫ್ಕೋರ್ಸ್ ಒನ್ ಥಿಂಗ್ ಇಸ್ ಅಫ್ಕೋರ್ಸ್ ಆಲ್ಕೋಹಾಲ್, ಸ್ಮೋಕಿಂಗ್, ಸಿಗರೇಟ್, ಅದಂತೂ ಈಗ ನಾವು ಅದು ಲೀಗಲ್, ಅದು ತೊಂದರೆನೇ ಇಲ್ಲ ಅದ್ರ ಬಗ್ಗೆ. ಈಗ ನಾವು ಯಾರಾದ್ರೂ ಮೀಟ್ ಮಾಡ್ತೀವಿ ಅಂತಂದಾಗ ವಿ ಹ್ಯಾವ್ ಲಿಟರಲಿ ಕಮ್ ಅಕ್ರಾಸ್ ಓನ್ಲಿ ಸಚ್ ಥಿಂಗ್ಸ್. ಬಟ್ ಲಿಟರಲಿ ಓವರ್ ಆಲ್ ವಿತ್ ರಿಲೇಟೆಡ್ ಟು ಡ್ರಗ್ಸ್ ಈ ತರದ್ದು. ಆಮೇಲೆ ಫಸ್ಟ್ ಆಫ್ ಆಲ್ ನಾವೀಗ ಫಿಟ್ನೆಸ್, ರೆಗ್ಯುಲರ್ ವರ್ಕ್ಔಟ್ಸ್ ಇದೆಲ್ಲ ಇರ್ಬೇಕಾದ್ರೆ ಜನ ನಮ್ಮ ನೋಡ್ತಾ ಇದ್ದಾಗನೆ ಇವ್ರ ಹತ್ರ ಈ ತರದೆಲ್ಲ ಮಾತಾಡಿದ್ರೇನೆ ಐ ಥಿಂಕ್ ಸಮಥಿಂಗ್ ಎ ಬಿಗ್ ಅಫೆನ್ಸ್ ಅನ್ನೋ ತರದಲ್ಲೇ ದೇ ವಿಲ್ ಟ್ರೀಟ್ ಅಸ್. ಅಂದ್ರೆ ನಾವು ಫಿಟ್ನೆಸ್ ಅಲ್ಲಿ ಇರೋದ್ರಿಂದ ಸುಮ್ಮನೆ ಐ ಡೋಂಟ್ ನೋ, ಇವನ್ ಇಫ್ ಯು ಕಮ್ ಅಕ್ರಾಸ್ ಸಂಬಡಿ ಅವ್ರು ಡ್ರಗ್ಸ್ ತಗೊಳ್ಳೋರೇ ಆಗಿದ್ರು ನಮ್ಮ ಹತ್ರ ಮಾತಾಡಕ್ ಅವರೇ ಭಯ ಪಟ್ಟಿರ್ತಾರೆ, ಸುಮ್ಮನೆ ಈ ತರ ಹೇಳಿ ಯಾಕೆ ಉಗ್ಗಿಸ್ಕೊಬೇಕು ಅನ್ನೋ ತರ. ಬಟ್ ಅಫ್ಕೋರ್ಸ್ ನಾವು ಪಾರ್ಟೀಸ್ಗೆಲ್ಲ ಹೋದಾಗ ನಿಮಗೆ ಗೊತ್ತಿರೋಂಗೆ ಸ್ಮೋಕಿಂಗು, ಐ ಥಿಂಕ್ ನಾರ್ಮಲ್ ಸಿಗರೇಟ್ಸ್ ಆಗಲಿ, ಆಲ್ಕೋಹಾಲ್ ಆಗಲಿ, ಇಟ್ಸ್ ಕಾಮನ್ ಎವ್ರಿವೇರ್. ಬಟ್ ನಮ್ಮ ಟೀಮ್ ಅಲ್ಲಿ, ನನ್ನ ಸರ್ಕಲ್ ಅಲ್ಲಿ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿಥಿಂಗ್ ಲೈಕ್ ದಟ್, ಲೈಕ್ ಲಿಟರಲಿ ಡ್ರಗ್ಸ್ ನ ಕಣ್ ಮುಂದೆ ಮಾಡ್ತಾ ಇರೋರಾಗ್ಲಿ ಈ ತರದಾಗ್ಲಿ. ಬಿಕಾಸ್ ಐ ಆಮ್ ಆಲ್ಮೋಸ್ಟ್ ದೇರ್ ಲೈಕ್ 6-7 years in the industry. I've been like with all the ಎಲ್ಲ ಟಾಪ್ ಹೀರೋಸ್ ಆಗಲಿ ಎಲ್ಲಾ ಜೊತೆನೂ ಲಿಟರಲಿ ದ ವೇ ದೇ ಬಿಹೇವ್ ವಿ ಹ್ಯಾವ್ ಲಿಟರಲಿ ಸೀನ್, ಕಣ್ ಮುಂದೆನೆ ನೋಡಿದೀವಲ್ಲ. ಬಟ್ ಈ ತರದ್ದು ಅದೇ ಯಾರೋ ಹೊಸಬ್ರು ಬಂದು ಮಾಡಿದ್ದಾರೆ ಅನ್ನೋ ತರದ್ ನ್ಯೂಸ್ ಇದೆಲ್ಲ ಐ ಥಿಂಕ್ ಐ ಡೋಂಟ್ ನೋ ವಾಟ್ ದೇ ಮೈಟ್ ಹ್ಯಾವ್ ಡನ್. ಬಟ್ ನಮ್ಮ ಸರ್ಕಲ್ ಅಲ್ಲಂತೂ ಐ ನಾಟ್ ಫೇಸ್ ಎನಿಥಿಂಗ್ ಸಚ್ ಅಪಾರ್ಟ್ ಫ್ರಮ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್. ಇಲ್ಲ, ಹೊಸಬ್ರು ಅಂತೇನಿಲ್ಲ, ಹಳಬ್ರು ಹೆಸರುಗಳು ಇದೆ. ಹಳಬ್ರು ಅಂತಂದ್ರೆ ತುಂಬ ಹಳಬ್ರಲ್ಲ, ಸೊ ಸಾಕಷ್ಟು ವರ್ಷಗಳಿಂದ ಇರೋರು, ಅಂದರೆ ಪ್ರಿಟಿ ವರ್ಷಗಳಿಂದ, ದಶಕಗಳಿಂದ ಇರುವಂಥವರ ಹೆಸರುಗಳು ಕೂಡ ಇದರಲ್ಲಿದೆ. ಇರಲಿ, ತೊಂದರೆ ಇಲ್ಲ. ಸೊ ಕೊನೆಯದಾಗಿ ಆರುಗೌಡ ಒಂದು ಮಾತು ಕೇಳ್ಬೇಕು ಅನ್ಕೊಂಡೆ. ಈಗ ಸರ್ ಹೆಸರುಗಳು ಅಲ್ಲ, ಹೆಸರುಗಳು ಬಂದಿದೆ ಅಂತಂದ್ರೆ ಆ ಲಿಸ್ಟಲ್ಲಿ ಇರುವಂಥ ಹೆಸರುಗಳಲ್ಲಿ ಎಲ್ಲದೂ ಇದೆ, ಬರೀ ಹೊಸಬ್ರದಂತ ಏನಿಲ್ಲ, ಹಳಬ್ರ ಹೆಸರುಗಳು ಇದೆ, ಬರುತ್ತೆ, ಅದು ಹೊರಗಡೆ ಬರ್ಬೋದು. ಓಕೆ, ಈಗ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಈ ಫಿಟ್ನೆಸ್ ಯಾರು ತುಂಬ ಮೇಂಟೈನ್ ಮಾಡ್ತಾರೆ ಅವ್ರಿಗೂ ಅವರು ಆ ಬಾಡಿನ ಮೇಂಟೈನ್ ಮಾಡೋಕ್ಕೆ ಕೂಡ ಅದ್ರ ಬಗ್ಗೆ ಈ ಥರದ್ದು ಒಂದು ವಿಚಾರಗಳನ್ನ ಏನು ಮಾದಕ ವಸ್ತುಗಳು ಅಂತ ಹೇಳ್ತಲ್ಲ ನಾನು, ಬಟ್ ಸ್ಟೆರಾಯ್ಡ್ಸ್ ಥರ ತೊಗೊಳ್ಳೋವಂಥದ್ದು ಈ ಥರದೆಲ್ಲ ಇರುತ್ತಲ್ವಾ. ಸೊ ಅದಕ್ಕೂ ಲಿಂಕ್ ಇದೆ ಅನ್ನೋ ಮಾತು ಕೇಳಿ ಬರುತ್ತೆ. ತಾವೇನು ಹೇಳ್ತೀರಾ ಈ ಬಗ್ಗೆ? ಫಸ್ಟ್ ಒನ್ ಥಿಂಗ್ ನಾನು ಇಲ್ಲಿ ಕ್ಲಿಯರ್ ಮಾಡಬೇಕಾಗಿರೋದು ಏನಂದ್ರೆ, ಜನರಲ್ ಆಗಿ ಜನರಿಗೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂದ್ರೆ ಪ್ರೋಟೀನ್ಸ್, ವಿಟಮಿನ್ಸ್, ಸಪ್ಲಿಮೆಂಟ್ಸ್ ಅಂದ್ರೆ ನೀವು ಜನರಲಿ ವರ್ಕೌಟ್ ಮಾಡೋರ್ಗೆ ಅವರು ರೆಗ್ಯುಲರ್ ಜನ ತರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮುಖ ತೊಳೆದ ಆಫೀಸ್ಗೆ ಹೋದ ಬಂದ ಅನ್ನೋದಿರೋದಿಲ್ಲ. ಇಲ್ಲ ಹೋಗ್ಲಿ ಯಾರೋ ಗದ್ದೆ ಕೆಲಸ ಮಾಡ್ತಾರೆ ಹೋದ್ರು ಬಂದ್ರು ಅಂದ್ರೆ ಲಿಟ್ರಲಿ ನೀವು ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇರ್ತೀರಾ. ಅಂದ್ರೆ ನೀವು ಆದ್ರೆ ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಮಾಡ್ತಾ ಇರ್ತೀರಾ. ಓಕೆ, ಲೈಕ್ ನಾರ್ಮಲ್ ರೆಗ್ಯುಲರ್ ಯಾರೋ ಆಫೀಸ್ಗೆ ಹೋಗೋರು, ಇಲ್ಲ ಏನೋ ಒಂದು ಕೆಲಸ ಮಾಡೋರು, ಇಲ್ಲ ವ್ಯವಸಾಯ ಮಾಡೋರು, ಇದೆಲ್ಲದಕ್ಕೂ ಬಿಟ್ಟು ನೀವು ವರ್ಕೌಟ್ ಅಂತ ಬಂದಾಗ ನಿಮ್ಗೆ ನಿಮ್ ಬಾಡಿ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಸಪ್ಲಿಮೆಂಟ್ಸ್ ಅಂತ ಬಂದಾಗ ನಿಮ್ಗೆ ಮಲ್ಟಿವಿಟಮಿನ್ಸ್, ನಿಮ್ಗೆ ವಿಟಮಿನ್ ಸಿ, ವಿಟಮಿನ್ D3 ಈ ತರದ್ದೆಲ್ಲ, ಈಗ ಪ್ರೋಟೀನ್ಸ್, ವಿ ಹ್ಯಾವ್ ಪ್ರೋಟೀನ್ ಶೇಕ್ಸ್ ಎಲ್ಲ, ಸೊ ಪ್ರೀ ವರ್ಕೌಟ್ಸ್ ಅಂತ ತಗೋತೀವಿ. ಜನಕ್ಕೆ ಏನಾಗಿದೆ, ಇದೇ ಸ್ಟೆರಾಯ್ಡ್ಸ್ ಅನ್ನೋ ತರದ್ದು ಒಂದು ಮೈಂಡ್ ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್ ಅದು ಕ್ಲಿಯರ್ ಆಗಬೇಕು. ಅಂದ್ರೆ ಟೇಕಿಂಗ್ ಸ್ಟೆರಾಯ್ಡ್ಸ್ ಲೈಕ್ ಇಂಜೆಕ್ಷನ್, ದಟ್ ಈಸ್ ಆಲ್ ಲೈಕ್ ಲಿಟ್ರಲಿ ಈ ಹೈಯರ್ ಲೆವೆಲ್ಸ್ ಅಲ್ಲಿ ಇರ್ತಾರಲ್ಲ, ಲೈಕ್ ಟೂ ಮಚ್ ಲೈಕ್ ಪ್ರೊಫೆಷನ್ ಆಗಿ ಬಾಡಿ ಬಿಲ್ಡಿಂಗ್ ನೇ ತಗೊಂಡು ನಾನು ಮಿಸ್ಟರ್ ಯೂನಿವರ್ಸ್ ಆಗ್ಬೇಕು, ಮಿಸ್ ಒಲಿಂಪಿಯಾ ಆಗ್ಬೇಕು ಅನ್ನೋ ರೇಂಜ್ ಗಳಲ್ಲಿ ಇರೋರು, ದೇ ಮೈಟ್ ಡೂ ಇಟ್, ಐ ಡೋಂಟ್ ನೋ. ಬಟ್ ನಮ್ಮ ಇದಕ್ಕೆ ಅಂತ ಬಂದಾಗ, ನಮ್ಮ ಸಿನಿಮಾದವರು, ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಅಂತ ಬಂದಾಗ, ಡೆಫಿನೆಟ್ಲಿ ಐ ಅಗ್ರಿ, ವಿ ಟೇಕ್ ಮಲ್ಟಿವಿಟಮಿನ್ಸ್, ವಿ ಟೇಕ್ ಪ್ರೋಟೀನ್ಸ್, ಐ ಟೇಕ್ ಪ್ರೋಟೀನ್ ಶೇಕ್ಸ್, ಐ ಟೇಕ್ ಪ್ರೀ ವರ್ಕೌಟ್ಸ್, ಐ ಟೇಕ್ BCAA ಅಂದ್ರೆ ವರ್ಕೌಟ್ ಮಾಡೋ ಟೈಮ್ಲಿ ತಗೊಳ್ಳುವಂಥದ್ದು, ಮಸಲ್ ರಿಪ್ಲೇಸ್ ಹಾಕಿ. ಸೊ ಈ ತರದ್ನ ಜನಕ್ಕೆ ನಾವು ಈ ತರದೆಲ್ಲ ಪ್ರೋಟೀನ್ ಪೌಡರ್ ಹಾಕೊಂಡು ನಾನು ಶೇಕ್ ಮಾಡ್ಕೊಂಡು ತಗೊಂತಾ ಇದ್ರೆ ಜನ ಅಂತಾರೆ, ಏನ್ ಗುರು ಪ್ರೋಟೀನ್ ಎಲ್ಲ ಆಗ್ತಾನೆಲ್ಲ, ಡ್ರಗ್ಸ್ ಎಲ್ಲ ಆಗ್ತಿಲ್ಲಪ್ಪ. ಅದು ಜನರಿಗೆ ಅದು ಮೈಂಡ್ ಅಲ್ಲಿ ಇದೆ. ಎಸ್ಪೆಷಲಿ ಏನಂದ್ರೆ 70-80% ಆಫ್ ದಿ ಪೀಪಲ್ ಹ್ಯಾವ್ ದಿಸ್. ಪ್ರೋಟೀನ್ ತಗೊಂಡ್ರೆ ಮಲ್ಟಿವಿಟಮಿನ್ ಏನೋ ಟ್ಯಾಬ್ಲೆಟ್ ತಗೊಂತಾರೆ, ಏನೋ ಟ್ಯಾಬ್ಲೆಟ್ ತಗೊಂತ ನೋಡ್ಗುರು ಅಂತ. ನಾವು ತಗೊಂತಾರ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್, ಡಾಕ್ಟರ್ಗೆ ಹೋದ್ರೆ ನಿಮ್ಮ ದೇಹದಲ್ಲಿ ಏನಾದ್ರು ಒಂದು ಅಂಶಗಳು ಕಮ್ಮಿ ಇದ್ರೆ ತಗೊಳಪ್ಪ, ನೀವು ವಿಟಮಿನ್ D ಕಮ್ಮಿ ಇದೆ, ವಿಟಮಿನ್ B3 ಕಮ್ಮಿ ಇದೆ, ಇಲ್ಲ ವಿಟಮಿನ್ B12 ಕಮ್ಮಿ ಇದೆ ಅಂತಾರೆ. ಸೊ ಆ ಟ್ಯಾಬ್ಲೆಟ್ಸ್ ನಾವು ತಗೊಂಬೇಕಾದ್ರೆ ಏನ್ ಅನ್ಕೊಂತಾರೆ, ಇವನೇನೋ ಟ್ಯಾಬ್ಲೆಟ್ ಹಾಕೊಂತ ಗುರು, ಇವನೇನೋ ಡ್ರಗ್ಸ್ ತಗೊಂತಾನೆ. ಸೊ ಪೀಪಲ್ ಫೀಲ್ ದಟ್. ಬಟ್ ಆ ಮೈಂಡ್ ಸೆಟ್ ಒಂದು ಹೋಗ್ಬೇಕು ಜನಕ್ಕೆ, ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಅಲ್ಲಿ.
ಬಾಡಿ ಬಿಲ್ಡಿಂಗ್ ರಿಯಲಿ ಅರ್ನಾಲ್ಡ್ ಇವರೆಲ್ಲ ದೊಡ್ಡವ್ರಿಗೆ ಆ ಮಟ್ಟಕ್ಕೆ ಮಾಡಿದವರು ಐ ಥಿಂಕ್ ದೇ ವುಡ್ ಹ್ಯಾವ್ ಗಾನ್ ಟು ಎನಿ ಎಕ್ಸ್ಟೆಂಟ್ ಟು ಡೂ ಸಮಥಿಂಗ್ ಹ್ಯೂಜ್. ಬಟ್ ನಮ್ದೇನಂದ್ರೆ ಎಸ್ಪೆಷಲಿ ಸಿನಿಮಾದಲ್ಲಿ ಮಾತಾಡ್ತೀನಿ, ಬಿಕಾಸ್ ನಾವು ಸಿನಿಮಾದಲ್ಲಿ ಇರೋದ್ರಿಂದ ನಮ್ಗೇನು ಬೇಕಾಗಿರೋದು ಒಂದು ಲೀನ್ ಫಿಸಿಕ್. ಬಿಕಾಸ್ ನಾನೇನು ಬಾಡಿ ಬಿಲ್ಡರ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಕಾಂಪಿಟೇಷನ್ ಮಾಡಿ ನಾನು ಆ ರೇಂಜ್ಗೆ ಇರೋಲ್ಲ. ಸೊ ನನಗೇನಂದ್ರೆ ನಾನು ಡೈಲಿ ಹೋಗಿ ವರ್ಕೌಟ್ ಮಾಡಿ ಬೆಳಗ್ಗೆ ಸಾಯಂಕಾಲ 3 hours ವರ್ಕೌಟ್ ಮಾಡ್ತೀನಿ ಅಂದ್ರೆ ನನಗೆ ಇಲ್ಲ ಅನ್ನ ರಸ ಸಾಂಬಾರ್ ತಿನ್ಕೊಂಡು, ಇಲ್ಲ ಚಿತ್ರಾನ್ನ ಉಪ್ಪಿಟ್ಟು ತಿನ್ಕೊಂಡು, ಇಲ್ಲ ಸುಮ್ಮನೆ ಏನೋ ಚಿಕನ್ ತಿನ್ನೋ, ತರಕಾರಿ ತಿನ್ನೋ ಇದೆಲ್ಲ ಆಗಲ್ಲ. ನನಗೆ ಸಪ್ಲಿಮೆಂಟ್ಸ್, ದಟ್ ಈಸ್ ಕಾಲ್ಡ್ ಎಸ್ ಸಪ್ಲಿಮೆಂಟ್ಸ್. ಯುಲ್ ಸಪ್ಲಿ ಟು ಎ ಬಾಡಿ. ಅಂದ್ರೆ ನಾನು ಇದೆಲ್ಲ ಊಟದಲ್ಲಿ ನನಗೆಲ್ಲ ಸಿಗದೆ ಇರೋದ್ರಿಂದ ನಾನು ವಿಟಮಿನ್ 12, ವಿಟಮಿನ್ B12 ಈ ತರ ಟ್ಯಾಬ್ಲೆಟ್ಸ್ ಐ ಮೈ ಟೇಕ್. ಓಕೆ, ಸೊ ಇದನ್ನ ಜನರಿಗೆ ಏನಿದೆ ಡ್ರಗ್ಸ್ ತಗೊಂತಾ ಇದ್ದಾನೆ, ಇಟ್ ಮೈಟ್ ಬಿ ಡ್ರಗ್ಸ್. ಸೊ ದಟ್ ಈಸ್ ದ ಥಿಂಗ್. ಸೊ ಐ ಡೋಂಟ್ ಥಿಂಕ್ ಆ ಥರದ್ದು ಇಟ್ ನಾಟ್ ಲೈಕ್ ಕಮ್ ರಿಲೇಟೆಡ್ ಟು ಡ್ರಗ್ಸ್ಗೆ ಬಾಡಿ ಬಿಲ್ಡಿಂಗ್ಗೆ ಬರಲ್ಲ ಅನ್ಕೊಂತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಆರು, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ. ಸೊ ನಿಮ್ಮ ಮುಂದಿನ ಎಲ್ಲ ಚಿತ್ರಗಳಲ್ಲೂ ನಿಮ್ಮ ಫಿಸಿಕ್ ಚೆನ್ನಾಗಿ ಕಾಣಲಿ, ಚೆನ್ನಾಗಿ ಓಡಲಿ ಸಿನಿಮಾಗಳು. ಶ್ಯೂರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್ ಸರ್, ನಮ್ಮ ವಿರಾಟ ಪರ್ವ ಚಿತ್ರಕ್ಕೆ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ ಅಂಡ್ ಜೆನ್ಯೂನ್ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಓಕೆ, ಥ್ಯಾಂಕ್ಸ್ ಅಲಾಟ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮದು ಆ ಥರದ್ದು ಇದೆಯಾ, ಈ ಥರ ರೆಜ್ಯೂಮ್ ಇದೆಯಾ ನಿಮ್ಮದು ಕೂಡ? ಸರಿ, ಇಲ್ಲ ನೀವು ಸಪ್ಲಿಮೆಂಟು ತಗೊಳ್ಳಲ್ಲ ಅನ್ಸುತ್ತೆ ಬಹುಶಃ, ಅದ್ರಲ್ಲಿ ಏನಾದರೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಜಿಮ್ಗೆ ಅಂತ ಹೋಗಲ್ಲ, ನನ್ನ ಪರ್ಸ್ನಲ್ ಮನೆಯಲ್ಲೇ ವರ್ಕೌಟ್ ಮಾಡೋದು, ಸೈಕ್ಲಿಂಗ್ ಆ ಥರ, ಡ್ಯಾನ್ಸ್ ಅಷ್ಟೇ. ಅದು ಬಿಟ್ಟು ಜಿಮ್ಗೆ ಹೋಗಿ ಅವ್ರು ಏನು ಕೊಡ್ತಾರೆ ಅದೆಲ್ಲ ತಗೊಳ್ಳೋದಿಲ್ಲ. ಮತ್ತು ಇನ್ನು ಫಸ್ಟ್ ಆಫ್ ಆಲ್ ತುಂಬ ಜನ ಹೇಳ್ತಾರೆ ಮಾಡೆಲ್ಸ್ ಅಂತ ಅಂದರೆ ಅವರು ಡ್ರಗ್ಸ್ ತಗೊಳ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಮಾಡೆಲ್ಸ್ ಅಂತಂದರೆ ಫಿಸಿಕ್ ಮೇಂಟೈನ್ ಮಾಡಬೇಕು, ಟೈಮಿಗೆ ಕರೆಕ್ಟಾಗಿ ಫುಡ್ ಕರೆಕ್ಟಾಗಿರಬೇಕು, ಮತ್ತು ನಿದ್ದೆ ಕರೆಕ್ಟಾಗಿರಬೇಕು. ಇದೆಲ್ಲ ಇರಬೇಕಾದ್ರೆ ಡ್ರಗ್ಸ್ ಹೇಗೆ ತಗೊಳ್ಳೋದಕ್ಕೆ ಸಾಧ್ಯ? ಜಸ್ಟ್ ಅವ್ರು ಎಂಜಾಯ್ಮೆಂಟಿಗೆ ತೊಗೊಳ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಆ ರೀತಿ ನೋಡಿಲ್ಲ ನಾನು ತಗೊಂಡಿರೋದು, ಕೇಳಿದ್ದೀನಿ ಅಷ್ಟೇ. ಓಕೆ, ಈ ಪಿಯರ್ ಪ್ರೆಷರ್ ಅಂತಾರಲ್ಲ, ಅಂತಂದರೆ ಎಲ್ಲ ಜೊತೆಯಲ್ಲಿ ಸೇರಿಕೊಂಡಾಗ ನಮ್ಮ ಸಮಾನ ವಯಸ್ಕರು ಮನಸ್ಕರು ಇದ್ದು ಅವರು ಮಾಡೋದನ್ನು ನೋಡಿದಾಗ ಯಾರಿಗೆ ಮನುಷ್ಯ ಸಹಜ ಒಂದ್ಸಲ ನಾವು ಟೇಸ್ಟ್ ಮಾಡೋಣ ಆ ಥರದ್ದು. ಸೊ ಆ ಥರದ ಸಂದರ್ಭಗಳು ನಿಮಗಾಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಬಂದಿಲ್ವಾ? ಇಲ್ಲ, ಇಲ್ಲ, ಆ ರೀತಿ ಸಂದರ್ಭಗಳು ಯಾವುದು ಬಂದಿಲ್ಲ. ಬಟ್ ನನಗೆ ಗೊತ್ತಿರೋವಾಗ ಏನು ಅಂತ ಅಂದರೆ, ಅದು ಒಂದ್ಸಲ ಯಾರಾದರೂ ಡ್ರಗ್ಸ್ ತಗೊಳ್ತಾರೆ ಅಂತ ಅಂದ್ರೂ ಆ ಟೇಸ್ಟ್ನ ಮತ್ತೊಬ್ರಿಗೆ ಹೇಳ್ತಾರೆ ಈ ರೀತಿ ಇದೆ ಅಂತ, ಅವ್ರು ಇನ್ನೊಬ್ರು ತಗೊಳ್ತಾರೆ, ಇದೇ ರೀತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮಾಡಲಿಂಗ್ ಇಂಡಸ್ಟ್ರಿ ಬಿಟ್ಟು, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಬಿಟ್ಟು ಬೇರೆ ಹೊರಗಡೆ ಆಗಿರ್ಬೋದು. ಸೊ ಇದೆಲ್ಲ ಆಗ್ತಾ ಇರೋವಂಥದ್ದೇ ಅಲ್ವಾ. ಸೊ ಪರ್ಟಿಕ್ಯುಲರ್ ಆಗಿ ಕಣ್ಣಾರೆ ನೋಡಿದ ಉದಾಹರಣೆಗಳಿಲ್ಲ, ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಕಣ್ಣಾರೆ ನೋಡಿಲ್ಲ, ಇನ್ನು ಮುಂದೆ ನೀವು ಅದೇ ಇದು ಬಂದಾದ್ಮೇಲೆ ಇನ್ಮೇಲೆ ನಿಜವಾಗ್ಲೂ ಅಬ್ಸರ್ವ್ ಮಾಡ್ತೀನಿ ನಾನು. ಓಕೆ ಸರ್, ನಾನು ಧನಂಜಯ್ ಸರ್ ಜೊತೆ ಮತ್ತೆ ಕೇಳಬೇಕು. ಒಂದು ನಾವು ಮಾತಾಡ್ತಾ ಇದ್ದೀವಿ ಲೀಗಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವುದು ಲೀಗಲ್, ಯಾವುದು ಕಾನೂನು ಬಾಹಿರ, ಯಾವುದು ಇಲ್ಲೀಗಲ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ LSD ಬಗ್ಗೆ LSD ಬಗ್ಗೆ ಮಾತಾಡ್ತಾ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ನೋಟಿಸಸ್, ಚಿತ್ರತಾರೆಯರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ವೇಳೆ ಪೊಲೀಸ್ ಇಲಾಖೆಯವರು CCB ಅವರು ಈ ಚಿತ್ರತಾರೆಯರು ಕನ್ಸ್ಯೂಮ್ ಸೇವನೆ ಮಾಡಿರ್ಬೋದು ವೈಯಕ್ತಿಕವಾಗಿ ಅನ್ನುವಂಥ ನಂಬಿಕೆ ಅಥವಾ ಬಲವಾದ ಒಂದು ಎವಿಡೆನ್ಸ್ ಅಥವಾ ಮೆಟೀರಿಯಲ್ ಆಧಾರದ ಮೇಲೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಕರೆದ ಮೇಲೆ ಏನು ಪ್ರಶ್ನೆ ಕೇಳ್ಬೋದು ಅವ್ರಿಗೆ, ನೀವು ಸೇವನೆ ಮಾಡಿದ್ರಾ ಅಂತ ಕೇಳಿದ್ರೆ ಅವರೆಲ್ಲ ಏನು ಉತ್ತರ ಹೇಳ್ತಾರೆ? ಇಲ್ಲ ಅಂತಾರೆ. ಅಲ್ಲಿ ಎಲ್ಲೋಗುತ್ತೆ ಪೊಲೀಸ್ ಇಲಾಖೆ? ಏನನ್ನ ಪ್ರೂವ್ ಮಾಡ್ಲಿಕ್ಕಾಗತ್ತೆ? ಸೊ ಆ ಕಾರಣಕ್ಕೆ ಆ ದಿನದಿಂದ ಹೇಳ್ತಿರೋವಂಥದ್ದು ಇದೆಲ್ಲ ಬಾಲಿಶ ಅಂತ ಕಾಣುತ್ತೆ. ಸಾರ್ವಜನಿಕವಾಗಿ ಕೆಲವು ತಿಳುವಳಿಕೆ ಇಲ್ಲದೆ ಇರುವಂಥವ್ರು ನೋಡಿ, ಚಿತ್ರರಂಗದಲ್ಲಿ ಎಷ್ಟೊಂದು ಮಡಿವಂತಿಕೆಯನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಈ ತರ ಮಡಿವಂತಿಕೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಅದು ಇಟ್ ಬಾರ್ಡರ್ಸ್ ಆನ್ ಹೈಪೋಕ್ರಸಿ. ಬದಲಾವಣೆ ಯಾವಾಗ ಆಗತ್ತೆ? ಇದೇ ತರ 350 ವರ್ಷ ಹಿಂಗೆ ಮಡಿವಂತಿಕೆ ಮಾಡ್ತಿರ್ತಾರೆ. ಕನ್ನಡ ಚಿತ್ರರಂಗ 75 ವರ್ಷದಿಂದ ಇದೆ, ನಾವು ಕೇಳಲ್ಲ. ನೀವು ಕೇಳಿಲ್ಲ ಅಂದ್ರೆ ನೀವು ದಯವಿಟ್ಟು ತಿಳ್ಕೊಳ್ಳಿ, ಅದು ನಡೀತಾ ಇರ್ಬೋದು. ಹೌದಾ, ನಡೀತಿದ್ರೆ ದಯವಿಟ್ಟು ಆ ಒಂದು ಕಾನೂನಿನ ಬಗ್ಗೆ ತಿಳ್ಕೊಳ್ಳಿ. ಕಾನೂನು ಓಕೆ, ಇರುವಂತ ಕಾನೂನು ಅನುಷ್ಠಾನ ಆಗ್ಬೇಕು ನಿಜ, ಆದ್ರೆ ಆ ಕಾನೂನಲ್ಲಿ ಬದಲಾವಣೆ ಆಗ್ಬೇಕಾಗಿದ್ಯಾ? ಯಾವ ವಸ್ತುವನ್ನ ತಗೊಳ್ತಿದ್ದಾರೆ ಆ ವಸ್ತುವನ್ನ ತಗೊಳ್ತಿರುವಂತ ಓಕೆ ಸಾಮಾಜಿಕ ಪ್ರಶ್ನೆ ಕೂಡ ಎದುರಾಗತ್ತೆ. ಯಾವ ಚಿತ್ರತಾರೆ ಈ ವಸ್ತುವನ್ನ ತಗೊಂಡಿದ್ದಾರೆ, ಯಾರಿಗೆ ಯಾವ ತೊಂದರೆ ಆಗಿದೆ? ಐ ವಾಂಟ್ ಟು ನೋ. ಯಾರಾದ್ರೂ ಹೇಳಲಿಕ್ಕಾಗತ್ತಾ? ಈಗ ಫಾರ್ ಇನ್ಸ್ಟೆನ್ಸ್ ಯಾರೋ ಚಿತ್ರತಾರೆಯರ ಹೆಸರು ಬರ್ತಿದೆ, ಸಮಾಜದಲ್ಲಿ ಯಾರಾದ್ರೂ ಮುಂದೆ ಬಂದು ಅಥವಾ ರಿಟೈರ್ಡ್ ಜಡ್ಜಸ್ ಬಂದು ಇಲ್ಲ ಆ ಚಿತ್ರತಾರೆ ತಗೊಳ್ತಿರೋದ್ರಿಂದ ಬೇರೆಯವರಿಗೆ ಈ ತರ ತೊಂದರೆ ಆಗಿದೆ ಅಂತ ಬಾಯ್ಬಿಟ್ಟು ಹೇಳಲಿಕ್ಕೆ ಏನಾದ್ರೂ ಕಾರಣ ಇದೆಯಾ ಅಥವಾ ಏನಾದ್ರೂ ಒಂದು ರ್ಯಾಷನಲ್ ಇದೆಯಾ? ಇಲ್ಲ ಅಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ವೈ ನಮಗೆ ಗೊತ್ತಿಲ್ಲ ಅದು. ಐ ಮೀನ್ ಅಂದ್ರೆ ಈಗ ನಿಮ್ಗೆ ತೊಂದರೆ, ಅವ್ರಿಗೆ ತೊಂದರೆ, ಯಾರಿಗೆ ತೊಂದರೆ ಆಗಿದೆ ಅಲ್ಲ. ಈಗ ತೊಂದರೆ ಆಗದೆ ಫಿಲ್ಮ್ ಆಕ್ಟ್ರೆಸ್ ಒಬ್ರು ತಗೊಂಡ್ರೆ ನಿಮಗಾಗ್ಲಿ ನನಗಾಗ್ಲಿ ಅಥವಾ ಕಾರ್ಯಕ್ರಮ ನೋಡ್ತಿರೋರ್ಗಾಗ್ಲಿ ಯಾವ ತರನಾದ ತೊಂದರೆ ಆಗ್ತಿದೆ? ಅಲ್ಲ, ಆ ತೊಂದರೆ ಅನ್ನೋದು ಎರಡನೇದು ವಿಚಾರ. ಸಾಮಾಜಿಕವಾಗಿ ನಾನು ಹೇಳಿದ್ದು ಸಾಮಾಜಿಕವಾಗಿ ಬರೋದಾದ್ರೆ ಅಂತ. ಅಂಡ್ CCB ಅವರಿಗೆ ನನ್ನ ಒಂದು ಮನವಿ ಏನಂದ್ರೆ, ಯಾವುದಾದ್ರೂ ವ್ಯಕ್ತಿ ಇದನ್ನ ಸೇವನೆ ಮಾಡ್ತಿದ್ದಾರೆ ಅನ್ನುವಂತ ಬಲವಾದ ನಂಬಿಕೆ ಅಥವಾ ರೀಸನ್ ಟು ಬಿಲೀವ್ ಅವರ ಬಳಿ ಇದ್ರೆ
ಅವರನ್ನ ಕರೆದು ಪ್ರಶ್ನೆ ಕೇಳುವುದರ ಬದಲು ದಯವಿಟ್ಟು ರೈಡ್ ಮಾಡಿ, ಪವರ್ಸ್ ಇದೆ. ಓಕೆ, ಒಂದು ನನಗನ್ಸುತ್ತೆ ರೈಡ್ ಮಾಡಿದಾಗ ಯು ವಿಲ್ ಕ್ಯಾಚ್ ದೆಮ್ ರೆಡ್ ಹ್ಯಾಂಡೆಡ್ ಅಂತ ಇಟ್ಕೊಂಡ್ರೆ ಕಾನೂನು ಅದನ್ನ ನಿರೀಕ್ಷೆ ಮಾಡುತ್ತೆ. ಅದನ್ನ ಬಿಟ್ಟು 2 ತಿಂಗಳ ಹಿಂದೆ ನೀವು ಯಾರ್ದು ಟಚಲ್ಲಿ ಇದ್ರಿ ಅನ್ನೋದಾದ್ರೆ ನೀವು ಏನನ್ನ ಸಾಬೀತುಪಡಿಸ್ಬೋದು ಅಂದ್ರೆ ಟಚ್ನಲ್ಲಿ ಇದ್ರಿ ಅನ್ನುವಂಥದ್ದನ್ನ ಮಾತ್ರ ಸಾಬೀತುಪಡಿಸ್ಬೋದು. ಕ್ರಿಮಿನಲ್ ಲಾನಲ್ಲಿ ಇಟ್ ಹ್ಯಾಸ್ ಟು ಬಿ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್. ಅಂದ್ರೆ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದನ್ನ ಸಾಬೀತುಪಡಿಸ್ಬೇಕಾದ್ರೆ 3 ಬೇರೆ ಬೇರೆ ಹಂತಗಳಲ್ಲಿ ಸಾಬೀತುಪಡಿಸ್ಬೇಕು ಅನ್ನೋದಾದ್ರೆ ಓಕೆ, ನೀವು ಒಂದು ಹಂತವನ್ನ ಸಾಬೀತುಪಡಿಸಿದ್ರೆ ಟಚ್ ನಲ್ಲಿ ಇದ್ರು ಅಂದ್ರೆ ನೀವು ಒಂದು ಹಂತವನ್ನಷ್ಟೇ ಸಾಬೀತುಪಡಿಸಿರ್ತೀರಿ. ಎರಡನೇ ಹಂತ ಮೊದಲನೇ ಹಂತ ಸಾಬೀತುಪಡಿಸಿದ ಕಾರಣಕ್ಕೆ ಎರಡನೇ ಹಂತ ಸಾಬೀತಾಗೋದಿಲ್ಲ. ಎರಡನೇ ಹಂತವನ್ನ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಸಾಬೀತುಪಡಿಸಬೇಕಾಗತ್ತೆ. ಸೊ ಈ ತಾರೆಯರು ಇವರ ಜೊತೆ ಟಚ್ ನಲ್ಲಿದ್ರು, ಓಕೆ, ಯು ಹ್ಯಾವ್ ಪ್ರೂವ್ಡ್ ದಟ್. ಇದು ತುಂಬಾ ವಿಶ್ವದವಾಗಿ ಮಾತಾಡ್ಬೇಕನ್ಸುತ್ತೆ. ಈ ಬಗ್ಗೆ ನಾನು ಮಾತಾಡ್ತೀನಿ. ಅಂತಂದ್ರೆ ಈಗ CCB ಏನು ಮಾಡ್ತಾ ಇದೆ, ಈ ತನಿಖೆ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಈಗ ನಾವು ಮಾಧ್ಯಮದವರು ಒಂದಷ್ಟು ಜನ ಮಾತಾಡ್ತೀವಿ, ಆಮೇಲೆ ನಿಮ್ಮ ಜೀವನ ನಿಮ್ಮ ನಡೀತಾ, ನಮ್ಮ ಜೀವನ ನಮ್ಮ ನಡೀತಾ, ನಮಗೆ ಇನ್ನೊಂದು ಸುದ್ದಿ ಸಿಗುತ್ತೆ, ಎಲ್ಲರೂ ಮರೆತು ಹೋಗ್ತಾರೆ, ಆ ಥರದ್ದು ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಸಿಂಪಲ್ ಆಗಿ ಈ ಧನಂಜಯ ಅವ್ರ ಮಾತಿನ ಹಿಂದಿರುವಂಥದ್ದು ಅದೇ. ಯಾಕೆಂದರೆ ಇದರಲ್ಲಿ ಏನೂ ಪ್ರೂವ್ ಮಾಡೋಕ್ಕಾಗಲ್ಲ, ಇದರಿಂದ ಏನೂ ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂತಂದರೆ ಇದು ನಿಜವಾಗ್ಲೂ ಏನಾದರೂ ಇಲ್ಲಿ ತಪ್ಪುಗಳಾಗ್ತಾ ಇದ್ದರೆ ಅದನ್ನು ಸರಿ ಮಾಡಬೇಕು ಅಥವಾ ಅದಕ್ಕೆ ದಿಕ್ಸೂಚಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮತ್ತೊಮ್ಮೆ ನಮ್ಮ ಶ್ರುತಿಯವರು, ಹಿರಿಯ ನಟಿ ಶ್ರುತಿ ನಮ್ಮೊಂದಿಗೆ ಲೈನಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಮತ್ತೊಂದು ಸಲ ಸ್ವಾಗತ ನಿಮಗೆ. ಯಾ ಮೇಡಮ್, ಅದೇ ನಾನು ಕೇಳ್ತಾ ಇದ್ದೆ, ಈಗ ನೀವು 2 ತಲೆಮಾರುಗಳನ್ನ ನೋಡಿರುವಂಥ ನಟಿ ಆಗಿರೋದ್ರಿಂದ ಹೊಸ ನೀರು ಬಂದಿರೋದು ಕೂಡ ನೀವು ನೋಡಿದಿರಾ. ಸೊ ಈ ಥರದ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿರೋದು, ಅಂದರೆ ನೀವು ನೋಡದೇ ಇರ್ಬೋದು, ನೀವು ಕೇಳಿರೋದು, ಆ ಥರ ವಿಚಾರಗಳೇನಾದರೂ ನೀವು ಹೇಳ್ಬೋದಾ? ಓಕೆ, ಮೊದಲು ನೀವು ಕೇಳಿದ್ರಿ ನೀವು ಅದೃಷ್ಟವಂತರು 2 ಕಾಲನೂ ನೋಡಿದ್ದೀರಿ. ಹೌದು ಹೌದು ಹೌದು. ಆ ದೃಷ್ಟಿಕೋನದಲ್ಲಿ ನೋಡೋ ಹಾಗಿದ್ರೆ ನಾನು 2 ಕಾಲದಲ್ಲಿ ಇರೋದಕ್ಕೆ ತುಂಬಾ ಅದೃಷ್ಟವಂತೆ ಅಂತ ನನಗೆ ಅನ್ಸುತ್ತೆ. ಖಂಡಿತ. ಇವತ್ತಿನ ನಡೀತಾ ಇರೋ ಬದಲಾವಣೆಗಳು ಅಥವಾ ಆಗ್ತಾ ಇರೋ ಹಗರಣಗಳನ್ನ ನೋಡಿದ್ರೆ ಆವಾಗಿನ ಟೈಮಲ್ಲಿ ಐ ವಾಸ್ ವೆರಿ ಲಕ್ಕಿ. ಬಿಕಾಸ್ ನಾವು ಕೆಲಸ ಮಾಡುವಾಗ ತುಂಬಾ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡ್ತಿದ್ವಿ. ರಾಜ್ಕುಮಾರ್ ಅಂತವ್ರ ಜೊತೆ, ಅಶ್ವಥ್ ಅಂತವ್ರ ಜೊತೆ, ತುಂಬಾ ಹಿರಿಯ ಕಲಾವಿದರು, ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಾಗ ಒಟ್ಟಿಗೆ ಕೂರ್ತಾ ಇದ್ವಿ. ಅವ್ರ ಆಕ್ಟ್ ಮಾಡುವಾಗ ಅವ್ರ ಶಾರ್ಟ್ ಗಳನ್ನ ನಾವು ನೋಡ್ತಾ ಇದ್ವಿ. ಶಾರ್ಟ್ ಮುಗಿದಾಗ ಬಿಡುವಿನ ಸಮಯದಲ್ಲಿ ಅವರ ಶ್ರಮ ಹೇಗಿತ್ತು, ಈ ಹಂತಕ್ಕೆ ಅವ್ರು ಹೇಗ್ ಬೆಳೆದ್ರು, ಅದನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ವಿ, ಹಂಚ್ಕೊಳ್ತಾ ಇದ್ವಿ. ಹಾಗಾಗಿ ಆ ಜಾಗದ ಬಗ್ಗೆ, ಆ ವೃತ್ತಿಯ ಬಗ್ಗೆ ನಮಗೆ ಗೌರವ ಮತ್ತಷ್ಟು ಹೆಚ್ಚಾಗೋದಕ್ಕೆ ಇವರೆಲ್ಲರ ಒಡನಾಟ ನಮಗೆ ತುಂಬಾನೇ ಸಹಾಯ ಮಾಡ್ತು. ಖಂಡಿತ. ಈಗಿನ ಜನರೇಷನ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದೀನಿ. ಬಿಕಾಸ್ ಟೆಕ್ನಾಲಜಿ ತುಂಬಾ ಬೆಳೆದು ಹೋಗಿದೆ. ಸಿನಿಮಾದಲ್ಲಿ ಬಹಳಷ್ಟು ಬದಲಾವಣೆಗಳಾಯ್ತು. ಅದನ್ನ ನೋಡೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಟ್ಟಿದ್ದೀನಿ. ಬಟ್ ಕೆಲವು ವಿಚಾರಗಳಿಗೆ ನಮಗ್ ಬೇಸರ ಆಗೋದು ಏನು ಅಂದ್ರೆ, ಈ ವ್ಯಾನಿಟಿ ವ್ಯಾನ್ಗಳ ಸಂಸ್ಕೃತಿ ಇದೆಯಲ್ಲ, ಇದು ನಮ್ಮನ್ನ ತುಂಬಾ ಅಂತರ, ಒಬ್ರಿಗೊಬ್ರು ಏನು ಗೊತ್ತೇ ಆಗಲ್ಲ ಅನ್ಕೊಳ್ಳಿ. ಇವತ್ತು ಯಾರು ಆರ್ಟಿಸ್ಟ್ ಇದ್ದಾರೆ ಶೂಟಿಂಗ್ ಅಲ್ಲಿ ಅನ್ನೋದು ನಮಗ್ ಗೊತ್ತಾಗಲ್ಲ. ನಾವ್ ಕ್ಯಾಮರಾ ಮುಂದೆ ಹೋಗಿ ನಿಂತಾಗ್ಲೇ ಗೊತ್ತಾಗೋದು, ಇವರು ಇದಾರ ಇವತ್ತು ಅಂತ. ಸೊ ಅದೇನಾಗುತ್ತೆ ಅಂತಂದ್ರೆ, ಈಗ ಸುಮಾರು ಕಲಾವಿದರನ್ನ ನೀವು ಕೇಳ್ತೀರಿ, ಇವತ್ತಿನ ಹಗರಣದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ. ನಮಗ್ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿ ಅವ್ರ ಏನ್ ಮಾಡ್ತಾರೆ, ಅವ್ರ ಎಲ್ಲಿ ಹೋಗ್ತಾರೆ, ಅವರ ಇಷ್ಟಗಳೇನು, ಅವ್ರು ಏನ್ ಇಷ್ಟ ಪಡ್ತಾರೆ ಊಟಕ್ಕೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಬಿಕಾಸ್ ಬ್ರೇಕ್ ಅಂದ ತಕ್ಷಣ ಎಲ್ಲರೂ ಕ್ಯಾರವಾನ್ಗಳಿಗೆ ಹೊರಟೋಗ್ತಾರೆ. ಹಾಗಾಗಿ ಒಬ್ರಿಗೊಬ್ರಿಗೂ ಗೊತ್ತೇ ಇಲ್ಲ. ಅಥವಾ ಒಂದು ಏನ್ ಹೇಳ್ತೀರಿ, ಒಂದು ಪಾಸಿಟಿವ್ ಚರ್ಚೆಗಳು ನಡೆಯಲ್ಲ ನಮ್ಗಳ ಮಧ್ಯೆ. ಈ ಶಾರ್ಟ್ ಆದ್ಮೇಲೆ ಇದು ಹೇಗಿತ್ತು, ಈ ಕಲಾವಿದರಾಗಿದ್ರಿ ಇದನ್ನ ಹೇಗೆ ಆಕ್ಟ್ ಮಾಡ್ತಿದ್ರಿ, ಇದನ್ನ ಹೇಗೆ ನಿಭಾಯಿಸ್ತಿದ್ರಿ, ಈ ತರದ ಒಂದು ಹೆಲ್ತಿ ಡಿಸ್ಕಷನ್ಸ್ ಕೂಡ ನಡೆಯಕ್ ನಮ್ಗೆ ಅವಕಾಶಗಳೇ ಇಲ್ದಂಗ್ ಹೋಗ್ತಾ ಇದೆ ಇವತ್ತಿನ ಕ್ಯಾರವಾನ್ ಸಂಸ್ಕೃತಿಗಳಲ್ಲಿ. ನೀವು ಈಗಿನ ಜನರೇಷನ್ ಬಹುಶಃ ನಮ್ಮನ್ನ ತುಂಬಾ, ನೀವಾಗ್ಲೇ ಹೇಳ್ದಂಗೆ ಹಿರಿಯ ನಟಿ ಅಥವಾ ಆ ತಲೆಮಾರು ನಟಿ ಅನ್ನೋ ಕಾರಣಕ್ಕೋಸ್ಕರ ಏನೋ ಈ ತರದ ವಿಚಾರಗಳನ್ನ ನಮ್ ಜೊತೆ ಚರ್ಚೆನೂ ಮಾಡಲ್ಲ. ಗುಮಾನಿಗಳಿದ್ರು ನಮ್ಮ ಹತ್ರ ಅವಕಾಶ ಕೊಡಲ್ಲ. ಗಾಸಿಪ್ಸ್ ಇದ್ರು ನಮ್ಗಳ ಹತ್ರ ತಗೊಂಡ್ ಬರಲ್ಲ. ಬಟ್ ನನ್ಗೆ ಈ ತರ ವಿಚಾರಗಳು ಗೊತ್ತಾಗೋದು, ಐ ಹ್ಯಾವ್ ಎನ್ ಅಡಲ್ಟ್ ಕಿಡ್ ಅಟ್ ಹೋಮ್. ಸೊ ಶಿ ಇಸ್ 18 years. ಸೊ ಇವತ್ತಿನ ಏನ್ ಹೇಳ್ತೀರಿ, ಸೊಸೈಟಿಯಲ್ಲಿರುವಂತ ಆ ತಲೆಮಾರಿನ ಮಕ್ಕಳ ಮನಸ್ಥಿತಿ ಅಥವಾ ಅವ್ರು ಹೋಗ್ತಾ ಇರುವ ದಿಕ್ಕು, ಇವೆಲ್ಲವೂ ನನಗೆ ಸ್ವಲ್ಪ ಗೊತ್ತಿದೆ. ಬಟ್ ನಾಟ್ ಫ್ರಮ್ ಫಿಲಂ ಇಂಡಸ್ಟ್ರಿ. ಫಿಲಂ ಇಂಡಸ್ಟ್ರಿನೂ ಹೀಗೇನೋ ಅಂತ ನನಗೆ ಗೊತ್ತಿರ್ಲಿಲ್ಲ. ಸಮಾಜದಲ್ಲಿ ಈ ತರದ್ದು ಒಂದು ದುರ್ವಾಸನೆ ಇದೆ ಅಂತ ಗೊತ್ತಿತ್ತು.
ಅದು ಚಿತ್ರರಂಗದಲ್ಲಿ ಇದೆಯಾ ಅಂತ ಗೊತ್ತಿರಲಿಲ್ಲ. ಓಕೆ, ಈಗ ನಿಮ್ಗೆ ಗೊತ್ತಾಗಿರೋದ್ರಿಂದ ಈಗ ಫಿಲ್ಮ್ ಚೇಂಬರ್ ಇರ್ಬೋದು ಅಥವಾ ಹಿರಿಯ ನಟ ನಟಿಯರಿರ್ಬೋದು ಒಂದು ನೈತಿಕ ಹೊಣೆಗಾರಿಕೆ ಅಂತ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಏನು ಮಾಡ್ಬೇಕಂತ ಅನ್ಸುತ್ತೆ ನಿಮಗೆ ಇದನ್ನು ತೊಡೆದು ಹಾಕೋಕ್ಕೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಇಲ್ಲ ನೋಡಿ, ಕಲಾವಿದರಾಗಿ ನಾವು ಇದು ಮಾಡಿದ್ ಸರಿ ತಪ್ಪು ಅಂತ ಹೇಳ್ಬೋದು. ನೀವು ದೋಷಿಗಳು ಯಾರು ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಯಾರನ್ನ ಕರೆದು ನೀವು ತಪ್ಪು ಮಾಡಿದೀರಾ ಅಂತ ಹೇಳೋಣ ನಾವು. ಆ ಕೆಲಸ ಆದಷ್ಟು ಬೇಗ ಆಗ್ಲಿ ಅಂತ ನನಗೆ ನನ್ನ ಕಳಕಳಿ ಒಂದೇ. ಈಗ ಯಾರ್ಯಾರ ಹೆಸರು ಬರ್ತಾ ಇದೆಯೋ ಅವರೆಲ್ಲ ನಿರ್ದೋಷಿಗಳಾಗಿ ಆಚೆ ಬರ್ಲಿ ಅನ್ನೋದು ನನ್ನ ಆಸೆ. ಅವ್ರು ನಿಜವಾಗ್ಲೂ ತಪ್ಪೇ ಮಾಡಿದ್ರೆ ಪಾಠ ಕಲ್ತು ಬರ್ಲಿ ಅನ್ನೋದು ಆಸೆ ಇದೆ ನನಗೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಶ್ರುತಿ ಅವರೇ ಥ್ಯಾಂಕ್ ಯು ವೆರಿ ಮಚ್. ಸೊ ಅವರು ತಮ್ಮ ಅನುಭವಗಳನ್ನ ಹೇಳ್ಕೊಂಡ್ರು. ದಟ್ ವಾಸ್ ವಂಡರ್ಫುಲ್. ಸೊ ಈಗ ನಾನು ಮತ್ತೆ ಕಾನೂನು ಬಗ್ಗೆ ಮಾತಾಡೋದಾದ್ರೆ, ಸೊ ಪಾರ್ಟಿಗಳಲ್ಲಿ ಈಗ ನಾನು ಒಂದು ತುಂಬ ಸಿಂಪಲ್ ಪ್ರಶ್ನೆ ಕೇಳೋದಾದ್ರೆ, ನಾನು ಬ್ರೇಕ್ಗಿನ ಮುಂಚೆ ಹೇಳಿದೆ, ಇದರ ಫಲಶ್ರುತಿ ಏನಾಗುತ್ತೆ ಅನ್ನೋದಷ್ಟೇ ಈಗ ನಮಗಿರುವಂಥ ಸದ್ಯದ ಕುತೂಹಲ. ಹೆಸರುಗಳು ಬಂದು CCB ಕರಿತು, ನೋಟಿಸ್ ಕೊಡ್ತು, ಚರ್ಚೆ ಆಯಿತು, ಎಲ್ಲ ಆಯಿತು, ಕೆಲವೊಬ್ಬರನ್ನ ವಶಕ್ಕೂ ಕೂಡ ತೆಗೆದುಕೊಂಡ್ರು. ಸೊ ಫೈನಲಿ ಏನಾಗುತ್ತೆ ಅಂತ ಅನ್ಸುತ್ತೆ? ಇನ್ನೊಂದು 15 ದಿನ ಆದ್ಮೇಲೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ? ಯಾರನ್ನ ಈಗಾಗಲೇ ಬಂಧಿಸಿದ್ದಾರೆ, ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಅವ್ರಿಗೆ 10 ಪೆಡ್ಲರ್ಗಳಿಗೆ 20 ಜನ. ಓಕೆ, ಇವತ್ತು ಸಂದೀಪ್ ಪಾಟೀಲ್ ಹೇಳಿ ಅಷ್ಟು ಪೆಡ್ಲರ್ಗಳಿಗೆ ಶೀಘ್ರವಾಗಿ ಚಾರ್ಜ್ ಶೀಟ್ ಅನ್ನ ಇವರು ಫೈಲ್ ಮಾಡಬೇಕು. ಅಂಡ್ ಅವ್ರು ಯಾರಿಗೆಲ್ಲ ಸರಬರಾಜು ಮಾಡಿರಬಹುದು ಅನ್ನುವಂತ ಚರ್ಚೆಯನ್ನ ಅದನ್ನು ಕೂಡ ಮಾಡ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಯಾಕೆಂದ್ರೆ ಬಳಕೆದಾರರಿಗೆ ನೀವು ಸಪರೇಟ್ ಚಾರ್ಜ್ ಶೀಟ್ ಹಾಕ್ಬೇಕಾಗತ್ತೆ. ಯಾರೆಲ್ಲ ಬಳಕೆ ಮಾಡಿದ್ದಾರೆ ಅವರನ್ನ ಕಂಡು ಹಿಡಿಯುವಂತ ವಿಧಾನ ಕರೆದು ಕೇಳುವಂತದ್ದಲ್ಲ, ಅವ್ರ ಮನೆಗಳನ್ನ ರೈಡ್ ಮಾಡುವಂತದ್ದು. ಅಂಡ್ ಅದನ್ನ ಮಾಡ್ತಿದಾರ ಇವರು. ಅವ್ರು ಖಂಡಿತ ದೊಡ್ಡ ಲಿಸ್ಟ್ ಕೊಟ್ಟಿರ್ತಾರೆ, ಇಂಥವ್ರು ರೈಡ್ ಮಾಡಿದ್ರೆ ಮನೇಲಿ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಆಗಿದ್ರೆ ದೆನ್ ಆಕ್ಚುಲಿ ದೇ ಹ್ಯಾವ್ ಟು ಲೀವ್ ದೆಮ್. ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ಎಫೆಕ್ಟಿವ್ ಆಗಿ ಮಾಡಿ. ನೀವು ಅಂದ್ರೆ ನಿಮ್ ಪ್ರಕಾರ ಇದು ಏನ್ ಕರೆದು ಚರ್ಚೆ ಮಾಡಲಾಗ್ತಾ ಇದೆ ನಟಿಯರ್ನ ಎಸ್ಪೆಷಲಿ, ಅದರಿಂದ ಏನು ಪ್ರೂವ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ? ನಟಿಯರು ಅಂತ ಮಾತ್ರ ಅಲ್ಲ, ಬಟ್ ನಟಿಯರ ವಿರುದ್ಧ ಟ್ರಾಫಿಕಿಂಗ್ ಇತ್ತು ಅಂದ್ರೆ ಐ ಡೋಂಟ್ ನೋ ಬೇಸಿಕ್ಲಿ ಹೇಗೆ ಅದು ಟರ್ನ್ ಆಗುತ್ತೆ ಅಂತ. ಬಟ್ ನಟಿಯರ ವಿರುದ್ಧ ಬಳಕೆಯ ಚಾರ್ಜ್ ಇದ್ದ, ಬಳಕೆಯ ಸಸ್ಪಿಷನ್ ಇದ್ರೆ ದಿಸ್ ಇಸ್ ಆಕ್ಚುಲಿ ವೇಸ್ಟ್ ಆಫ್ ಟೈಮ್ ಅಂಡ್ ಗವರ್ನಮೆಂಟ್ ರಿಸೋರ್ಸಸ್ ಅಂತ ಹೇಳ್ಬೇಕಾಗತ್ತೆ. ದಟ್ ಐ ಹ್ಯಾವ್ ಟು ಸೇ. ಒಂದು ವೇಳೆ ನಟಿಯರ ವಿರುದ್ಧ ಟ್ರಾಫಿಕಿಂಗ್ ಮಾಡ್ತಿದ್ರು, ಅವರು ಬೇರೆಯವರಿಗೆ ಸರಬರಾಜನ ಮಾಡ್ತಿದ್ರು ಅನ್ನೋದಾದ್ರೆ ಓಕೆ, ಬೈ ಆಲ್ ಮೀನ್ಸ್ ಡೂ ಇಟ್ ಅಂಡ್ ಎಫೆಕ್ಟಿವ್ ಆಗಿ ಮಾಡಿ. ಅಂಡ್ ವೆನ್ ಆರ್ ಯು ಫೈಲಿಂಗ್ ಅ ಚಾರ್ಜ್ ಶೀಟ್? ಯಾವಾಗ ಫೈಲ್ ಮಾಡ್ತೀರಾ ಚಾರ್ಜ್ ಶೀಟ್ ಅನ್ನ? ಅವ್ರೇನ ಹೇಳ್ತಿದಾರ ನಾವ್ ಇವಾಗ ಫೈಲ್ ಮಾಡ್ತೀವಿ ಹಾಗೆ ಹೀಗೆ ಅಂತ? ನೋಡಿ, ನೀವು ಈಗ ಯು ಕ್ಯಾನ್ ಫೈಲ್ ಅ ಚಾರ್ಜ್ ಶೀಟ್ ಅಂಡ್ ಯು ಕ್ಯಾನ್ ಆಲ್ವೇಸ್ ಆಡ್ ಅಲ್ವಾ? ಚಾರ್ಜ್ ಶೀಟ್ ನ ಫೈಲ್ ಮಾಡಿದ್ಮೇಲೆ ಸ್ಪೆಷಲ್ ಪರ್ಮಿಷನ್ ನ ಕೇಳಿ ಆನ್ ಎ ಡೇ ಟು ಡೇ ಬೇಸಿಸ್ ಟ್ರಯಲ್ ಆಗ್ಲಿ ಅಂತ, ಅಂಡ್ ಆಗ್ಲಿ, ಶಿಕ್ಷೆ ಆಗ್ಲಿ. ಅಂಡ್ ಇಟ್ ಡಸ್ ನಾಟ್ ಮ್ಯಾಟರ್ ಚಿತ್ರ ನಟಿಯರು ಇರ್ಬೋದು, ನಟರು ಇರ್ಬೋದು, ಅಥವಾ ರಾಜಕಾರಣಿಗಳ ಮಕ್ಕಳು ಇರ್ಬೋದು. ಅಂಡ್ ರೇವ್ ಪಾರ್ಟಿಗಳ ಬಗ್ಗೆ ಪ್ರತಿದಿನ ನಾವು ಓದ್ತೀವಿ, ಕೇಳ್ತೀವಿ. ಎಷ್ಟು ರೇವ್ ಪಾರ್ಟಿಗಳನ್ನ ಬಸ್ಟ್ ಮಾಡಿದಿರಿ ಈವರೆಗೆ? ಪ್ರಭಾವಿಗಳ ಮಕ್ಕಳು ರೇವ್ ಪಾರ್ಟಿಗಳಿಗೆ ಹೋಗ್ತಾರೆ ಅಂತ ಗೊತ್ತಿದೆ, CCB ಗೊತ್ತಿರೋದಿಲ್ವೇನು? ಎಷ್ಟು ರೇವ್ ಪಾರ್ಟಿಗಳನ್ನ ನೀವು ಬಸ್ಟ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀರಿ? ಯಾತಕ್ಕೆ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋದು ಅಂತ ಹೇಳ್ತಿದ್ದೀನಿ ಅಂದ್ರೆ, ಈಗ ಬ್ಲಡ್ ಟೆಸ್ಟ್ ಮೂಲಕ ಯಾವ ಡ್ರಗ್ ಅನ್ನು ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆದ್ರೂ ಕೂಡ ಕ್ರಿಮಿನಲ್ ಲಾಗೆ ಬೇಕಾದಂತ ಒಂದು ಅಕ್ಯುರಸಿ ಅದರಲ್ಲಿಲ್ಲ. ನೀವು ಯಾವುದೇ ಒಂದು ಕಂಪನಿಯಲ್ಲಿ ಯಾರನ್ನಾದ್ರೂ ಒಂದು ವೇಳೆ ಹೈರ್ ಮಾಡಬೇಕಾದ್ರೆ ಓಕೆ, ದಟ್ ಈಸ್ ಗುಡ್ ಫಾರ್ ಇಟ್. ಕ್ಯಾನಬಿಸ್ ತಗೊಂಡಿದ್ರ ಅದು 2 ದಿನ ಇರುತ್ತಂತೆ, 7 ದಿನ ಇರುತ್ತಂತೆ ಬ್ಲಡ್ ಅಲ್ಲಿ, ಅದನ್ನ ಡಿಟೆಕ್ಟ್ ಮಾಡಬಹುದಾ? ಆ ಒಂದು ಹೈರ್ ಅಥವಾ ಫೈರ್ ಮಾಡ್ಲಿಕ್ಕೆ ಇಟ್ಸ್ ಆಲ್ ರೈಟ್. ಬಟ್ ಕ್ರಿಮಿನಲ್ ಲಾ ನಲ್ಲಿ ಕನ್ವಿಕ್ಟ್ ಮಾಡ್ಲಿಕ್ಕೆ ಬೇಕಾದ ಅಕ್ಯುರಸಿ ಅದರಲ್ಲಿ ಇಲ್ಲ. ಆಲ್ಕೋಹಾಲ್ ಬ್ಲಡ್ ಟೆಸ್ಟ್ ಇದೆ. ಆಲ್ಕೋಹಾಲ್ ನ ಸೇವನೆ ಮಾಡಿದ ನಂತರ ಬ್ಲಡ್ ನಲ್ಲಿ ಇಷ್ಟು ಪ್ರಮಾಣ ಇದ್ದಾಗ, ಇಷ್ಟು ಪ್ರಮಾಣ ಜಾಸ್ತಿ ಆದಾಗ ಇಂಪೇರ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಇಟ್ಸ್ ಸೈಂಟಿಫಿಕಲಿ ವೆರಿ ವೆಲ್ ಎಸ್ಟಾಬ್ಲಿಷ್ಡ್, ಇಟ್ಸ್ ಅಕ್ಯುರೇಟ್. ಅದನ್ನ ಬಳಸ್ಕೋಬಹುದು. This you can't test by means of blood. You have to catch them in the act. ಬಳಕೆ ಮಾಡ್ತಿರೋಂಥವ್ರಾದ್ರೆ ಬಟ್ ಹೆಂಗ್ ಮಾಡಕ್ ಸಾಧ್ಯ ಹಂಗಾದ್ರೆ? ಈಗ ರೇವ್ ಪಾರ್ಟಿಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಅಲ್ಲ, ರೇವ್ ಪಾರ್ಟಿಗಳು ಹೋದ್ರು ಕೂಡ ನೀವು ಅಂತಂದ್ರೆ ನಾನು ಹೇಳ್ತಿರೋದು, ಈಗ ನೀವು ಅಕಸ್ಮಾತ್ ರೇವ್ ಪಾರ್ಟಿ ಬಸ್ ಮಾಡಕ್ಕೆ ಏನಾದ್ರು ಹೋದ್ರೆ ಇದು ಮಾರಲ್ ಪಾಲಿಸಿಂಗ್ ಆ ಥರದ ಅಪಾದನೆಗಳು, ಯಾಕಂದ್ರೆ ಏನು ಸಾಕ್ಷಾತ್ ಅವ್ರು ಹೇಳ್ತಿದಾರ CCB ಅವರು ನಾವು ಹಾಗೆ ಮಾಡ್ತಿದೀವಿ, ಹೀಗೆ ಮಾಡ್ತಿದೀವಿ. ನಾನು ಇನ್ನೂ ಒಂದ್ ಕಡೆ ನನಗೇನ್ ಅನ್ಸುತ್ತೆ ಅಂದ್ರೆ ದೇ ಆರ್ ಆಲ್ಸೋ ಟಾರ್ಗೆಟಿಂಗ್ ಬಿಕಾಸ್ ದೀಸ್ ಆರ್ ಸಾಫ್ಟ್ ಟಾರ್ಗೆಟ್ಸ್ ಅಂತ. ಮಿನಿಸ್ಟ್ರಿಗಳ ಮಕ್ಕಳ ಹಿಂದೆ ಹೋದ್ರೆ ನಿಮಗೆ ಆಕ್ಚುಲಿ ದೊಡ್ಡ ಮಟ್ಟದ ಬರುತ್ತೆ, ಪ್ರೆಷರ್ ಬರುತ್ತೆ. ಯು ಗಾನ್ ಆಫ್ಟರ್ ಸಾಫ್ಟ್ ಟಾರ್ಗೆಟ್ ಅಂತ ಐ ಫೀಲ್. ಐ ಮೇ ಬಿ ರಾಂಗ್, ಅಂಡ್ ಇಫ್ ಐ ಆಮ್ ರಾಂಗ್ ದೇ ಹ್ಯಾವ್ ಟು ಪ್ರೂವ್ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಪ್ರಭಾವಿಗಳನ್ನ, ದೊಡ್ಡ ಪ್ರಭಾವಿಗಳನ್ನ ನಾವು ನಮ್ಮ ದೇಶದಾದ್ಯಂತ ನೋಡುವಂಥದ್ದು ಅವ್ರು ಸಿಕ್ಕಾಕೊಳ್ಳೋದಿಲ್ಲ. ನಾರ್ಮಲಿ ದೇ ನೆವರ್ ಗೆಟ್ ಕಾಟ್. 3 ಕೋಟಿ 10 ಲಕ್ಷ ಜನ ಸೇವನೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ಒಂದು ಸಮೀಕ್ಷೆ ಹೇಳಿದಾಗ ಅವರೆಲ್ಲ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರ? ಇಲ್ಲ ಅಲ್ಲ. ಸೊ ಪೊಲೀಸ್ ಇಲಾಖೆ ಕೂಡ ತನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯವನ್ನ ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಒಂದು ವೇಳೆ ಪೊಲೀಸ್ ಇಲಾಖೆಗೆ ಬಳಕೆದಾರರ ವಿರುದ್ಧ ನಾವು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ, ಅಥವಾ ರಿಸೋರ್ಸಸ್ ಇಲ್ಲ, ಅಥವಾ ಟೆಕ್ನಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್ ಅನ್ನೋದಾದ್ರೆ ಯಾತಕ್ಕೆ ಅವ್ರು ರಿಪೋರ್ಟ್ ಕೊಡ್ತಿಲ್ಲ? ಅಂಡ್ ಕೋರ್ಟ್ಗಳಲ್ಲಿ
ಈಗ ಫಾರ್ ಇನ್ಸ್ಟೆನ್ಸ್ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಏನಾಗಿತ್ತು ಅಂದರೆ ಸೆಕ್ಷನ್ 20 ಕೆನಬಿಸ್ ಪ್ಲಾಂಟ್ನ ಬೆಳೆಯುವಂಥದ್ದು 10 ವರ್ಷ ಜೈಲು ಶಿಕ್ಷೆ ಕೊಡಬಹುದಾದಂಥ ಅಪರಾಧ. ಒಬ್ಬ ವ್ಯಕ್ತಿಯ ಗಾರ್ಡನ್ನಲ್ಲಿ ಅಥವಾ ಓಪನ್ ಪ್ಲಾಟ್, ಅದು ಗಾರ್ಡನ್ ಅಲ್ಲ, ಓಪನ್ ಪ್ಲಾಟ್ನಲ್ಲಿ ಕೆನಬಿಸ್ ಪ್ಲಾಂಟ್ಗಳು ಬೆಳೆದಿದ್ದು, ಅವನಿಗೆ ಕೆಳ ಹಂತದ ನ್ಯಾಯಾಲಯ 10 ವರ್ಷದ ಶಿಕ್ಷೆ ಕೊಡ್ತು, ಹೈಕೋರ್ಟ್ ಕೂಡ 10 ವರ್ಷದ ಶಿಕ್ಷೆ ಕೊಡ್ತು. ಅವನು ಮೇಲ್ಮನವಿಯ ರೂಪದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಈ NDPS ಕಾನೂನು ಬಹಳ ಒಂದು ಆಕ್ಚುಲಿ ಹೆಚ್ಚು ಶಿಕ್ಷೆಯನ್ನು ಕೊಡೋದ್ರಿಂದ ಇದನ್ನ ಒಂದು ದೋಷವನ್ನು ಸಾಬೀತುಪಡಿಸಬೇಕಾದ್ರೆ ದೊಡ್ಡ ಮಟ್ಟದ ಸಾಕ್ಷ್ಯಾಧಾರ ಬೇಕಾಗುತ್ತೆ. ಈತನೇ ಈ ಒಂದು ಪ್ಲಾಂಟ್ ಮಾಡಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸಹಜವಾಗಿ ಪಾಲಿನೇಟ್ ಆಗಿರ್ಬೋದು, ಸಹಜವಾಗಿ ಪಾಲಿನೇಟ್ ಆಗಿಲ್ಲ ಅಂತ ಹೇಳಲಿಕ್ಕೆ ಜಡ್ಜ್ಗೆ ಸಾಧ್ಯತೆ ಇದೆಯಾ? ದಿಸ್ ಇಸ್ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಅಲ್ಲ. ಸೊ ದಟ್ ಈಸ್ ಅ ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡು ನಾವು ಇಲ್ಲಿ ನೋಡ್ತಿರೋವಂಥದ್ದು, ಒಬ್ರು ವ್ಯಕ್ತಿ ಹೋಗಿ 15 ಜನರ ಲಿಸ್ಟ್ ಕೊಟ್ಟರು. ವಾಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್ 15 ಜನರ ಲಿಸ್ಟ್ ಕೊಡೋ ಸಾಧ್ಯತೆ ಹೇಗಿರುತ್ತೆ ಅಂತ ಇವ್ರಿಗೆ ಹೇಗೆ ಗೊತ್ತಿರುತ್ತೆ ಯಾರಾದರೂ ಡ್ರಗ್ಸ್ ತೊಗೊಂಡಿದಾರಾ ಇಲ್ವಾ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಆ್ಯಕ್ಚುಲಿ ಮೊದಲಿಂದ ಹೇಳ್ತಿರೋವಂಥದ್ದು ಅದೇ, ಈ ಬಾಲಿಶ ನಡೆಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೀವಿ. ದೇರ್ ಆರ್ ಬ್ರಾಡರ್ ಡಿಬೇಟ್ಸ್ ದಟ್ ವಿ ಆರ್ ನಾಟ್ ಅಟೆಂಡಿಂಗ್ ಟು. ಆ್ಯಂಡ್ LSD ಬಗ್ಗೆ ವಿ ವರ್ ಟಾಕಿಂಗ್ ಅಬೌಟ್ LSD. that's a psychotropic substance. LSD is not addictive. And ಈ ಕಾರ್ಯಕ್ರಮ ನೋಡ್ತಿರುವಂತ ದೊಡ್ಡ ಡಾಕ್ಟರ್ಗಳು ಕೂಡ ಇರ್ತಾರೆ. ಅಂಡ್ ಇಫ್ somebody disagrees they should call up and say LSD is not addictive, is not toxic. Mescaline not addictive, not toxic. Psilocybin not addictive, not toxic. DMT not addictive, not toxic. ಆದ್ರೂ ಕೂಡ ಇವುಗಳಿಗೆ 10 ವರ್ಷಗಳ ಶಿಕ್ಷೆಯನ್ನು ಘೋಷಣೆ ಮಾಡ್ತೀವಿ. ಅದೇ ಈಗ ನಮ್ಮ ಮಧ್ಯೆ ಇರೋ ನಮ್ಮ ಎದುರುಗಡೆ ಇರುವಂಥದ್ದು ಅದೇ ವಿಚಾರ. ಸೊ ಈ ಟಾಕ್ಸಿಕ್ಕು ಅಥವಾ ಇದು ಅಡಿಕ್ಟಿವ್ ಅನ್ನೋದು ಎರಡನೇ ವಿಚಾರ ಆಗುತ್ತೆ. ಮೊದಲನೇದು ಇದು ಕಾನೂನು ಬಾಹಿರ ಅನ್ನೋದೇ. ಸೊ ಆದರೆ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬಹುಶಃ ಕಾನೂನಲ್ಲಿ ಬದಲಾವಣೆಗಳಾಗಬೇಕಾಗಿದೆ ಅನ್ನೋದು ಒಂದು ದೊಡ್ಡ ಮಟ್ಟದ ಸುಧಾರಣೆ. ಅದು ಒಂದು ಬರುತ್ತೆ. ಎರಡನೇದು ಸದ್ಯಕ್ಕೆ ಏನು ಪ್ರಾಸಿಕ್ಯೂಷನ್ ಏನು ಮಾಡಲಾಗ್ತಾ ಇದೆ ಇದ್ರ ರಿಸಲ್ಟ್ ಪ್ರಾಮಾಣಿಕವಾಗಿ ಆಗಲ್ಲ ಅನ್ನೋದು ಅಲ್ಲ, ಪ್ರಾಮಾಣಿಕವಾಗಿ ಮಾಡಬೇಕು ಅದು ಅವ್ರು ಹೇಳ್ತಾ ಇದ್ದಾರೆ. ಸೊ ಧನ್ಯವಾದ ಸಂಹಿತಾ, ನಮ್ಮ ಜೊತೆ ಈ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾತುಗಳನ್ನ ಹೇಳಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಸರ್ ತುಂಬ ಧನ್ಯವಾದ ನಿಮಗೂ ಕೂಡ. ಸೊ ಸ್ನೇಹಿತರೆ, ಇದು ದಿಕ್ಸೂಚಿಯ ಇನ್ನೊಂದು ಮುಖವನ್ನು ನೋಡುವಂಥ, ಇಡೀ ಪ್ರಕರಣವನ್ನು ಇನ್ನೊಂದು ಮುಖದಿಂದ ನೋಡುವಂಥ ಪ್ರಯತ್ನ. ಒಂದು ಮುಖ ಅಫ್ಕೋರ್ಸ್ ಆರುಗೌಡ ಮತ್ತು ಶ್ರುತಿ ಅವರು ಹೇಳಿದರು. ಆದರೆ ಇದನ್ನು ಬೇರೆ ಕಡೆಯಿಂದ ನೋಡಿದರೆ ಅಂತಂದರೆ, ಇದನ್ನು ಕಾನೂನಿನ ದೃಷ್ಟಿಯಿಂದ ನೋಡಿದರೆ, ಇದನ್ನು ಸಾಮಾಜಿಕ ದೃಷ್ಟಿಯಿಂದ ನೋಡಿದರೆ, ಸೊ ಏನು ಆಗಬೇಕಾಗಿದೆ ಅನ್ನೋ ಮಾತನ್ನು ಹೇಳಿದರು. ಅಫ್ಕೋರ್ಸ್ ಇದು ಚರ್ಚೆಗೆ ಮುಕ್ತವಾಗಿರುವಂಥ ವೇದಿಕೆ. ಹೀಗಾಗಿ ಇದು ಯಾವುದೂ ಇಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾ ಇಲ್ಲ ಯಾರೂ ಕೂಡ, ಅಥವಾ ಹೀಗೆ ಅಂತ ಹೇಳ್ತಾ ಇಲ್ಲ. ಆದರೆ ಸದ್ಯಕ್ಕೆ ಇರುವಂಥ ಲಾ ಆಫ್ ದ ಲ್ಯಾಂಡ್ ಏನಿದೆ ಅದನ್ನು ಗೌರವಿಸಲೇಬೇಕಾಗುತ್ತೆ. ಆದರೆ ಅದು ನಿಜವಾದ ಗೌರವ ಯಾವಾಗ ಆಗುತ್ತೆ ಅಂದರೆ ಪೊಲೀಸರು ಸರಿಯಾದ ತನಿಖೆ ಮಾಡಿ, ಚಾರ್ಜ್ ಶೀಟ್ ಮಾಡಿ ಅದನ್ನು ತನಿಖೆಯನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋದಾಗ. ಅದು ಹಾಗಾಗುತ್ತಾ? ಕಾಯ್ದು ನೋಡೋಣ. ನೋಡ್ತಾ ಇರಿ ದಿಕ್ಸೂಚಿ TV5ನ ಪ್ರಸ್ತುತಿ.